ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಫಸ್ಟ್ ಆಫ್ ಆಲ್ ನಾನು ನನ್ನ ಪರಿಚಯ ನಿಮಗೆ ಮಾಡಲಿಕ್ಕೆ ಬಯಸ್ತೇನೆ. ಸಿಸ್ಟರ್ ಇಂಟ್ರೊಡ್ಯೂಸ್ ಮಾಡಿದ ಥರ ನಾನು ಯಾವುದೇ ಪಾಸ್ಟರ್ ಅಂತೇಳಿ ಅಲ್ಲ ಆ್ಯಕ್ಚುಲಿ. ಯಾಕೆಂದರೆ ದೇವರ ವಾಕ್ಯ ಪ್ರಕಾರ ನಾವು ನೋಡುವುದಾದರೆ ದೇವರ ವಾಕ್ಯವು ನಮಗೆ ಕಲಿಸುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ನಾವೆಲ್ಲರೂ ಸಹೋದರರು ಅಂತೇಳಿ ವಾಕ್ಯ ಹೇಳ್ತದೆ. ಅಂದರೆ ಸಹೋದರರು, ಆ ಸಹೋದರರಲ್ಲಿ ಯಾರು ನೋಡಿ ವಾಕ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಧ್ಯಾನವನ್ನು ಮಾಡ್ತಾರೆ ಅಥವಾ ವಾಕ್ಯದ ಜ್ಞಾನದಿಂದ ದೇವರು ತುಂಬುತ್ತಾರೆ, ಅವರನ್ನು ಹಿರಿಯರು ಅಂತೇಳಿ ಬೈಬಲ್ ವಾಕ್ಯ ಪ್ರಕಾರ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೆ ನಾನು ನಿಮಗೆ ಫಸ್ಟಿಗೆ ಹೇಳುವಂಥದ್ದು ಏನಂತ ಹೇಳಿದರೆ, ನಾನು ಕೂಡ ಕ್ರಿಸ್ತನಲ್ಲಿ ನಿಮ್ಮೆಲ್ಲರ ಥರ ನಿಮ್ಮ ಸಹೋದರ. ಸೊ ಅದಕ್ಕೆ ನನ್ನನ್ನು ಪಾಸ್ಟರ್ ಅಂತೇಳಿ ನೀವು ಕರಿಬೇಡಿ ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಸೊ ನಾವು ಇವತ್ತು ಧ್ಯಾನಿಸುವ ವಾಕ್ಯಭಾಗದಿಂದ ಆತ್ಮದ ಪ್ರಕಾರ ನಡೆಯಿರಿ, ಆಗ ನೀವು ಶರೀರದ ಆಸೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಅಂತೇಳಿ ಬೈಬಲಿಂದ ನಮಗೆ ಓದಲಿಕ್ಕೆ ಸಿಗ್ತದೆ. ಆತ್ಮದ ಪ್ರಕಾರ ನಡೆಯುವುದು ಹೇಗೆ, ಆಗ ನಾವು ಶರೀರದ ಆಸೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಅಂತೇಳಿ ವಾಕ್ಯ ಬೀಳ್ತದೆ. ಗಲಾತ್ಯ 5ನೇ ಅಧ್ಯಾಯ 16ನೇ ವಾಕ್ಯ ಯಾರಾದ್ರೂ ಓದಬಹುದಾ? ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆಮೇಲೆ ನೋಡಿ, ಇಲ್ಲಿ ವಾಕ್ಯವು ನಮ್ಗೆ ಹೇಳ್ತದೆ, ಪೌಲನು ಬರೀತಾ ಇದ್ದಾನೆ. ಪೌಲನ ಮುಖಾಂತರವಾಗಿ ಏನು ನಮಗೆ ಸಿಗ್ತಾ ಇದೆ ಇಲ್ಲಿ, ನಾನು ಹೇಳುವುದೇನೆಂದರೆ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಅಂತೇಳಿ ಇಲ್ಲಿ ವಾಕ್ಯ ಹೇಳ್ತದೆ. ಇಲ್ಲಿ ಕನ್ನಡದಲ್ಲಿ ಪವಿತ್ರ ಆತ್ಮನಂತ ಇದೆ, ಬಟ್ ಇದರಲ್ಲಿ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಓದುವುದಾದ್ರೆ ದಿಸ್ ಇಸ್ ಐ ಸೇ ದೆನ್ ವಾಕ್ ಇನ್ ದ ಸ್ಪಿರಿಟ್ ಅಂತ ಹೇಳಿದೆ. ವಾಕ್ ಇನ್ ದ ಸ್ಪಿರಿಟ್ ಅಂತ ಹೇಳಿದ್ರೆ ಆತ್ಮದಲ್ಲಿ ನಡೆಯುವುದರ ಬಗ್ಗೆ ವಾಕ್ಯ ಹೇಳ್ತದೆ. ಇವಾಗ ಆತ್ಮದಲ್ಲಿ ನಡೆಯಬೇಕಾದ್ರೆ ಯಾವ ರೀತಿ ನಡೆಯಬಹುದು? ಇವಾಗ ತುಂಬಾ ಜನ ಅವರದೇ ಒಂದು ಆಲೋಚನೆಯನ್ನು ಮುಂದೆ ಇಡ್ತಾರೆ. ನಾವು ಈ ತರ ಅಂದ್ರೆ ಕೆಲವೊಂದು ನೀವು ನೋಡಿರ್ಬೋದು, ಕೆಲವೊಂದು ಮೀಟಿಂಗ್ಸ್ ಗಳಲ್ಲಿ ಪವಿತ್ರಾತ್ಮನಿಂದ ತುಂಬುವುದು ಅಂತ ಹೇಳಿದ್ರೆ ಅವರು ಒಂದು ವೈಬ್ರೇಷನ್ ಆಗೋ ತರ ಮತ್ತೆ ಬೀಳೋ ತರ ಎಲ್ಲ ಮಾಡ್ತಾರೆ. ಅದು ಆಕ್ಚುಲಿ ಪೌಲನ್ ಹೇಳ್ತಾ ಇರುವುದಾ ಅಂತೇಳಿ ನಮಗೆ ನಾವು ಒಂದು ಕ್ವಶನ್ ಕೇಳಬೇಕು. ಆಕ್ಚುಲಿ ಇಲ್ಲಿ ಪೌಲನು ಆ ತರದ ಆತ್ಮದ ಅಭಿಷೇಕದ ಬಗ್ಗೆ ಆತನ ಮಾತಾಡ್ತಾ ಇಲ್ಲ. ಇಲ್ಲಿ ಪೌಲನ್ ಹೇಳ್ತಾ ಇದ್ದೇನೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಅಂತ ಹೇಳಿದ್ರೆ ನಾವು ಆತ್ಮನಿಂದ, ಅಂದ್ರೆ ನಮಗೆ ಒಂದು ಈ ಲೋಕದಲ್ಲಿ ನಾವು ಇವಾಗ ಕ್ರಿಸ್ತನ ರಾಜ್ಯದಲ್ಲಿ ಏನಿದ್ದೇವೆ ಇವಾಗ ಸಭೆಯಲ್ಲಿ, ನಮಗೊಂದು ಆತ್ಮಿಕ ಯುದ್ಧ ಇದೆ ಅಂತೇಳಿ ಬೈಬಲ್ ಇರ್ತದೆ. ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ನಡೆಯುವುದು ಅಂತ ಹೇಳಿದ್ರೆ ಶರೀರ ಭಾವ ಮತ್ತೆ ಆತ್ಮಿಕ ವಿಷಯಗಳು, ಅಂದ್ರೆ ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಇಲ್ಲಿ ಪೌಲನು ಉಲ್ಲೇಖ ಮಾಡಿ ಬರೀತಾ ಇದ್ದಾನೆ. ಸೊ ಅದನ್ನು ನಾವು ಅರಿತು ನಡೆಯಬೇಕಂತೇಳಿ ಆತನ ಹೇಳುವುದು. ಸೊ ಅದಕ್ಕೆ ಮೊದಲಿಗೆ ನಮಗೆ ಆತ್ಮ ಅಥವಾ ಪವಿತ್ರ ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಬೈಬಲ್ ಅಲ್ಲಿ ಮಾತಾಡ್ತಾ ಇರೋದು ಪವಿತ್ರ ಆತ್ಮ ಬಗ್ಗೆನೆ. ಇವಾಗ ಪವಿತ್ರ ಆತ್ಮ ಅಂತ ಹೇಳಿದ್ರೆ ತುಂಬಾ ಜನರ ಒಂದು ಬೇರೆ ಬೇರೆ ಅಭಿಪ್ರಾಯವನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಕೆಲವರು ಹೇಳ್ತಾರೆ ಪವಿತ್ರ ಆತ್ಮ ಅಂತ ಹೇಳಿದ್ರೆ ದೇವರಲ್ಲಿರುವ 3ನೇ ವ್ಯಕ್ತಿತ್ವ ಅಂತ ಹೇಳ್ತಾರೆ, ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಒಂದು ವೇಳೆ ನಮಗೆ ಕೇಳುವುದಾದ್ರೆ ಪವಿತ್ರ ಆತ್ಮ ಅಂತ ಹೇಳಿ ದೇವರ 3ನೇ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅಲ್ಲ. ಯಾಕೆ ಅಲ್ಲ ಅಂತ ಹೇಳಿದ್ರೆ, ದೇವರು ಅಂತ ಹೇಳಿದ್ರೆ ಆತ್ಮ ಸ್ವರೂಪನು. ಯೋಹಾನ 4:24 ಅಲ್ಲಿ ಯೋಹಾನನ್ನು ಪ್ರಕಟಿಸ್ತಾನೆ. ದೇವರು ಅಂತ ಹೇಳಿದ್ರೆ ಆತ್ಮ ಸ್ವರೂಪನು. ಆತ್ಮ ಸ್ವರೂಪಣದ ದೇವರು ಸರ್ವವ್ಯಾಪಿ, ಅಂದ್ರೆ ಆತನು ಈ ಭೂಗೋಳ ಆಮೇಲೆ ಆತನು ರಚಿಸಿದ ಎಲ್ಲಾ ಲೋಕದಲ್ಲಿ ಆತನು ಸರ್ವವ್ಯಾಪಿ, ಆತನ ಮಹಿಮೆ ಸರ್ವವ್ಯಾಪಿ ಅಂತೇಳಿ ಬೈಬಲ್ ಹೇಳ್ತದೆ ನಮಗೆ. ಸೊ ಹಾಗಿದ್ರೆ 3ನೇ ವ್ಯಕ್ತಿ ಪವಿತ್ರಾತ್ಮ ಆದ್ರೆ, ಸೊ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ, ದೇವರನ್ನು 3 ಡಿವೈಡ್ ಮಾಡಿ ಭಾಗ ಮಾಡ್ತಾ ಇದ್ದೇವೆ. ಆತರ ನಾವು ಮಾಡಬಾರ್ದು. ಬೈಬಲ್ ಹೇಳ್ತದೆ ನಮಗೆ ದೇವರು ಅಂತ ಹೇಳಿದ್ರೆ ಸರ್ವವ್ಯಾಪಿ. ಸೊ ಹಾಗಿದ್ರೆ ಪವಿತ್ರ ಆತ್ಮ ಅಂತ ಹೇಳಿದ್ರೆ ಸ್ವತಃ ಆಕ್ಚುಲಿ ಆತ್ಮ ಸ್ವರೂಪಣದ ದೇವರೇ ಪವಿತ್ರ ಆತ್ಮನು. ನಾನು ಲಾಸ್ಟ್ ಟೈಮ್ ಒಂದು ಗ್ರೂಪ್ ಹತ್ರ ಅವ್ರದ್ದೊಂದು ಟೀಚಿಂಗ್ ನೋಡಿದ್ದೆ. ಅವ್ರು ಹೇಳ್ತಾರೆ ಪವಿತ್ರ ಆತ್ಮ ಅಂದ್ರೆ ಶಕ್ತಿ ಅಂತ ಹೇಳ್ತಾರೆ. ಪವಿತ್ರ ಆತ್ಮ ಅಂತ ಹೇಳಿದ್ರೆ ಶಕ್ತಿ ಕೂಡ ಅಲ್ಲ. ಪವಿತ್ರ ಆತ್ಮ ಅಂತ ಹೇಳಿದ್ರೆ, ಪವಿತ್ರ ಅಂದ್ರೆ ಏನು? ಪರಿಶುದ್ಧ, ಅಥವಾ ನಾವ್ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ ಹೋಲಿ ಅಂತ ಹೇಳ್ತೇವೆ. ಹೋಲಿ ಇರುವ ಆತ್ಮ ಅಂದ್ರೆ ದೇವರ ಸ್ವರೂಪ ಏನಿದೆ ಆತ್ಮ. ಸೊ ಪವಿತ್ರ ಆತ್ಮ ಅಂತ ಹೇಳಿದ್ರೆ ಆತನು ಪವಿತ್ರನು ಅಂತೇಳಿ ಅರ್ಥ. ಇದರ ಬಗ್ಗೆ ನಾನು ಕೆಲವೊಂದು ವಾಕ್ಯಗಳನ್ನು ಗ್ರೂಪ್ ಅಲ್ಲಿ ಹಾಕಿದೆ ನೋಡಿ. ಮತ್ತಾಯ 1:18 ನಾವು ಓದುವಾಗ, ಕರ್ತನ ದೂತನು ಮರಿಯಳ ಹತ್ತಿರ ಬರುವಾಗ ಅಲ್ಲಿ ವಾಕ್ಯವು ಕರ್ತನ ದೂತನ ಹೇಳ್ತಾನೆ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವುದು, ಆಗ ನೀವು ಗರ್ಭವನ್ನು ಧಾರಣೆ ಮಾಡಿಕೊಳ್ಳುವೆ. ಆ ಗರ್ಭ ಧಾರಣೆ ಮಾಡಿದ ಶಿಶು ಯೇಸು ಅಂತೇಳಿ ಏನು ಬರ್ತಾರೆ ಈ ಲೋಕಕ್ಕೆ, ಅವರು ಪವಿತ್ರ ಶಿಶು ಅಂತ ಅನ್ನಿಸಿಕೊಳ್ಳುವರು ಅಂತೇಳಿ ವಾಕ್ಯ ಹೇಳ್ತದೆ. ಅಲ್ಲಿ ನಮ್ಗೆ ನೋಡ್ಬೋದು ಪವಿತ್ರ ಆತ್ಮನು ಮರಿಯಳ ಮೇಲೆ ಬರುವುದನ್ನು, ಅಂದ್ರೆ
ಪವಿತ್ರಾತ್ಮನ ಒಂದು ಶಕ್ತಿಯಾಗಿ ಬರುವುದಲ್ಲ, ಅಲ್ಲಿ ಸ್ವತಃ ದೇವರು ಏನ್ ಮಾಡ್ತಾ ಇದ್ದಾರೆ, ತನ್ನ ಕಾರ್ಯವನ್ನು ಅಂದ್ರೆ ಮನುಷ್ಯ ಕುಲವನ್ನು ರಕ್ಷಿಸುವ ಕಾರ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸುವುದಕ್ಕಾಗಿ ಸ್ವತಃ ಮರಿಯಳಲ್ಲಿ ಒಂದು ಗರ್ಭಧಾರಣದ ಒಂದು ಪ್ರಕ್ರಿಯೆಯನ್ನು, ಅಂದ್ರೆ ಒಂದು ದೇಹ ಈ ಲೋಕಕ್ಕೆ ಬರಬೇಕಿತ್ತು, ಆ ದೇಹದ ಪ್ರಕ್ರಿಯೆಯನ್ನು ದೇವರಲ್ಲಿ ಮಾಡುವುದಕ್ಕೋಸ್ಕರ ಪವಿತ್ರ ಆತ್ಮನಾಗಿ ಅವ್ರು ಏನ್ ಮಾಡ್ತಾರೆ, ಮರಿಯಳ ಗರ್ಭದಲ್ಲಿ ಕಾರ್ಯ ಮಾಡ್ತಾರೆ. ಅದೇ ನಾವು ಮತ್ತಾಯ 12:31-32 ಓದುವಾಗ ಅಲ್ಲಿ ಯೇಸು ಹೇಳ್ತಾರೆ, ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಯಾರಾದ್ರೂ ಮಾತಾಡಿದರೆ ಅವನಿಗೆ ಕ್ಷಮಿಸಲ್ಪಡುವುದು ಅಂತ ಹೇಳ್ತಾರೆ, ಬಟ್ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಪವಿತ್ರಾತ್ಮನಿಗೆ ವಿರೋಧ ಅಂತ ಹೇಳಿದಾಗ ಅದು ಶಕ್ತಿ ಅಂತೇಳಿ ಆಗುದಿಲ್ಲ. ಪವಿತ್ರಾತ್ಮನಿಗೆ ವಿರೋಧ ಅಂತ ಹೇಳಿದಾಗ ದೇವರ ಕಾರ್ಯ ಏನು ದೇವರು ಮಾಡ್ತಾ ಇದ್ದಾರೆ ಈ ಲೋಕದಲ್ಲಿ, ಯಾರು ಅದನ್ನು ಉಲ್ಲಂಘಿಸಿ ತಮ್ಮ ಆಲೋಚನೆ ಪ್ರಕಾರ ಅದನ್ನು ರಿಜೆಕ್ಟ್ ಮಾಡ್ತಾರೋ ಅಲ್ಲಿ ದೇವರು ಹೇಳ್ತಾರೆ ಅವನಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ನೀವು ಮತ್ತೆ 12ನೇ ಅಧ್ಯಾಯ ಓದುವುದಾದ್ರೆ ಅಲ್ಲಿ ಮೇಲಿಂದ ಕೆಳಗೆ ತನಕ ಓದುವಾಗ ಅಲ್ಲಿ ಪರಿಸಯರು ದೇವರ ಕಾರ್ಯವನ್ನು ಅವರು ತ್ಯಜಿಸ್ತಾ ಇದ್ರು, ಅಂದ್ರೆ ಅವರು ತಗೊಳ್ತಾ ಇರ್ಲಿಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿ ಆತನ ಹೇಳ್ತಾನೆ, ಯಾರು ಯೇಸು ಅಲ್ಲಿ ಹೇಳ್ತಾರೆ, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದ್ದಾರೆ, ಅಂದ್ರೆ ಪವಿತ್ರಾತ್ಮನ ಕ್ರಿಯೆಗಳನ್ನು, ಅಂದ್ರೆ ಪವಿತ್ರಾತ್ಮ ಅಂತ ಹೇಳಿದ್ರೆ ಸರ್ವಶಕ್ತನಾದ ದೇವರು, ಆತನ ಕ್ರಿಯೆಗಳನ್ನು ಯಾರು ನಿರಾಕರಿಸ್ತಾರೆ ಅವರಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ನೀವು ಜಸ್ಟ್ ಥಿಂಕ್ ಮಾಡಿ, ಇವಾಗ ಲೋಕದಲ್ಲಿ ಹೇಳ್ತಾರೆ ತ್ರಯೇಕ ದೇವರು ಅಂತ ಹೇಳ್ತಾರೆ. ಬೈಬಲ್ ಅಲ್ಲಿ ವಾಕ್ಯ ಎಲ್ಲಿದೆ ಅಂತ ಕೇಳಿದ್ರೆ ಯಾರ ಹತ್ರನೂ ವಾಕ್ಯ ಇಲ್ಲ, ಎಲ್ಲರೂ ತಮ್ಮ ತಮ್ಮ ಆಲೋಚನೆ ಮುಂದಿರ್ತಾರೆ. ನೋಡಿ, ನಾವು ಏನು ಮಾಡ್ಬೇಕಾದ್ರೂ ನಮ್ಗೆ ಬೈಬಲ್ ಅಲ್ಲಿ ವಾಕ್ಯ ಬೇಕು. ಬೈಬಲ್ ಅಲ್ಲಿ ಎಲ್ಲಿ ಬರೆದಿದೆ ದೇವರು ತ್ರಯೇಕ ಅಂತೇಳಿ ಕೇಳಿದ್ರೆ ಯಾರ ಹತ್ರನೂ ಆನ್ಸರ್ ಇಲ್ಲ. ಸೊ ಅದಕ್ಕೆ ಆ ಒಂದು ಉಚ್ಚಾರಣೆ ಏನಿದೆ ತ್ರಯೇಕ, ಅದು ದೇವರಿಂದ ಬಂದದ್ದೇ ಅಲ್ಲ. ಅದು ಆಕ್ಚುಲಿ ಅದಕ್ಕೆ ಹಿನ್ನೆಲೆಲ್ಲ ತುಂಬಾ ಉಂಟು, ನಾನು ಅದರಲ್ಲಿ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಟಾಪಿಕ್ ಏನಾಗಿದೆ ಅಂತ ಹೇಳಿದ್ರೆ ನಾವು ಪವಿತ್ರ ಆತ್ಮನನ್ನು ಅನುಸರಿಸಿ ಹೇಗೆ ನಡೆಯಬೇಕಂತೇಳಿ ನಾವು ನೋಡುವ ಬಗ್ಗೆ ಇವತ್ತಿನ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಸೊ ಅದಕ್ಕೆ ಮತ್ತಾಯದಲ್ಲಿ ಕ್ಲಿಯರ್ ಉಂಟು, ಪವಿತ್ರ ಆತ್ಮ ಅಂತ ಹೇಳಿದ್ರೆ ಸ್ವತಃ ದೇವರೇ ಪವಿತ್ರ ಆತ್ಮನು. ನೀವು ಯೋಹಾನ 16:13 ಓದುವಾಗ ಕೂಡ ಅಲ್ಲಿ ಯೇಸು ಹೇಳ್ತಾರೆ ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನ ಎಲ್ಲಾ ವಿಷಯಗಳನ್ನ ನಡೆಸಿಕೊಂಡು ಹೋಗಿ ಸತ್ಯಕ್ಕೆ ಸೇರಿಸೋಣ ಅಂತ ಹೇಳ್ತದೆ. ನೋಡಿ, ಮತ್ತಾಯದಲ್ಲಿ ನಾವು ನೋಡಿದ ಮೊದಲಿಗೆ ಹೇಳ್ತಾರೆ ಪವಿತ್ರ ಆತ್ಮ, ಆಮೇಲೆ ಇಲ್ಲಿ ಯೇಸು ಹೇಳ್ತಾರೆ ಸತ್ಯದ ಆತ್ಮ. ಅದೇ ಯೋಹಾನ 14:6 ಓದುವಾಗ ನಾವು ಯೇಸು ಹೇಳ್ತಾರೆ ನಾನೇ ಸತ್ಯ ಅಂತೇಳಿ. ಯೇಸುವಿನ ಆತ್ಮವೇ ಸತ್ಯದ ಆತ್ಮ. ಅಂದ್ರೆ ಏನಂತ ಹೇಳಿದ್ರೆ ಪವಿತ್ರ ಆತ್ಮ ಅಂತ ಹೇಳಿದ್ರೆ ಸ್ವತಃ ದೇವರು ಅಂತೇಳಿ ಅರ್ಥ. ಸೊ ಅಪೊಸ್ತಲಕೃತ್ಯ 5:3 ಓದುವಾಗ ನಾವು ಪವಿತ್ರಾತ್ಮನ ಬಗ್ಗೆ ಅಲ್ಲಿ ಪೇತ್ರನು ಅನನ್ಯ ಮತ್ತೆ ಸಪ್ವೇರಳ ಅವರೊಂದು ಮೋಸ ಮಾಡುವ ಒಂದು ಕ್ರಿಯೆಯನ್ನು ಖಂಡಿಸುವಾಗ ಅಲ್ಲಿ ಪೇತ್ರನು ಅಪೊಸ್ತಲಕೃತ್ಯ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ಪವಿತ್ರಾತ್ಮನಿಗೆ ಯಾಕೆ ಮೋಸ ಮಾಡಿದ್ರಿ ಅಂತ ಹೇಳ್ತಾನೆ ಪೇತ್ರನು ಕೇಳುವುದಲ್ಲಿ. ಅದೇ ನೀವು 5:9 ಓದುವಾಗ ಅಲ್ಲಿ ಪೇತ್ರ ಹೇಳ್ತಾನೆ ಕರ್ತನ ಆತ್ಮನಿಗೆ ಯಾಕೆ ಭಯ ಪಡ್ಲಿಲ್ಲ ಅಂತ ಹೇಳ್ತಾನೆ. ಅನನ್ಯನಿಗೆ ಗದರಿಸುವಾಗ ಹೇಳ್ತಾನೆ ಪವಿತ್ರ ಆತ್ಮ. ಅದೇ ಕೆಳಗೆ 5:9 ಸಫೇರಳಿಗೆ ಗದರಿಸುವಾಗ ಅದೇ ಪೇತ್ರ ಹೇಳ್ತಾನೆ ಕರ್ತನ ಆತ್ಮ. ಸೊ ಹಾಗಿದ್ರೆ ಆ ಒಂದೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಮತ್ತೆ 9ನೇ ಅಧ್ಯಾಯದಲ್ಲಿ ಕರ್ತನಾತ್ಮ. ಪವಿತ್ರಾತ್ಮ ಕರ್ತನಾತ್ಮ ಎರಡು ಬೇರೆ ಬೇರೆ ಆತ್ಮ ಅಲ್ಲ. ಪವಿತ್ರಾತ್ಮ ಕರ್ತನಾತ್ಮ ಸ್ವತಃ ಕರ್ತನೆ. ಆ ಅಧ್ಯಾಯದಲ್ಲಿ ಓದಬಹುದು. ಮತ್ತೆ ನೆಕ್ಸ್ಟ್ ಅಪೊಸ್ತಲಕೃತ್ಯ 16:6 ಓದುವಾಗ ಅಲ್ಲಿ ಕೂಡ 2 ಉಲ್ಲೇಖ ನಮಗೆ ಸಿಗ್ತದೆ. ಅಲ್ಲಿ ಪೌಲ ಬರೀತಾನೆ, ಪೌಲ ಮೊದಲಿಗೆ ಹೇಳ್ತಾನೆ 16:6 ಹೇಳ್ತಾನೆ ಪವಿತ್ರಾತ್ಮನು ನಮ್ಮನ್ನು ತಡೆಯುತ್ತಾ ಇದ್ದಾನೆ, ಹಾಸ್ಯ ಸೀಮಕ್ಕೆ ಹೋಗದಂತೆ ಪವಿತ್ರಾತ್ಮನು ತಡೆಯುತ್ತಾ ಇದ್ದಾನೆ ಅಂತ ಹೇಳ್ತಾನೆ. ಮತ್ತೆ ಅಲ್ಲೇ ಕೆಳಗೆ 16:7 ಆತನ ಹೇಳ್ತಾನೆ ಯೇಸುವಿನ ಆತ್ಮ ಅಂತ ಹೇಳ್ತಾನೆ. ಸೊ ಹಾಗಿದ್ರೆ ಇಬ್ಬರು ಆತ್ಮ ಇದ್ದಾರಾ? ಪವಿತ್ರಾತ್ಮ, ಯೇಸುವಿನ ಆತ್ಮ. ಅಲ್ಲಿ ಅದೇ ಪವಿತ್ರಾತ್ಮ ಅಂದ್ರೆ ಸರ್ವಶಕ್ತನಾದ ದೇವರು ಅಂತೇಳಿ ಅರ್ಥ. ರೋಮಾಪುರ 1:4 ಓದುವಾಗ ಅಲ್ಲಿ ಪೌಲ ಹೇಳ್ತಾನೆ ಯೇಸು ಕ್ರಿಸ್ತ ದೇವರು ಯಾವಾಗ ಈ ಲೋಕದಲ್ಲಿದ್ರು ಅವರು ಪವಿತ್ರವಾದ ಆತ್ಮ ಉಳ್ಳವರಾಗಿದ್ರು ಅಂತ ಹೇಳ್ತಾರೆ. ಪವಿತ್ರವಾದ ಆತ್ಮ ಉಳ್ಳವರು ಅಂತ ಆಗಿದೆ ಅಂತ ಹೇಳಿದ್ರೆ ಅವರೇ ಸರ್ವಶಕ್ತಿ ದೇವರು, ಅಂದ್ರೆ ಜೀವ ಸ್ವರೂಪನಾದ ದೇವರು ಅಂತೇಳಿ ಪೌಲ ಅಲ್ಲಿ ಉಲ್ಲೇಖನೆ ಮಾಡುವುದನ್ನು ನಮಗೆ ಓದಲಿಕ್ಕೆ ಸಿಗ್ತದೆ. ಇಂಥ ತುಂಬಾ ವಾಕ್ಯಗಳನ್ನ ನಾನು ರೆಕಾರ್ಡ್ ಮಾಡಿ ಹಾಕಿದೆ ನೋಡಿ. ರೋಮನ್ಸ್ 8:9 ಅದನ್ನ ಹೇಳ್ತಾನೆ ಯಾರೆಲ್ಲ ದೇವರ ಆತ್ಮನಿಂದ ನಡೆಸಿಕೊಳ್ತಾರೆ ಅವರು ದೇವರ ಆತ್ಮರಿಗೆ ಅಧೀನರು ಅಂತ ಹೇಳ್ತಾನೆ. ಮತ್ತೆ ಆತನಲ್ಲಿ ರೋಮನ್ಸ್ 8:9 ಯಾರಿಗೆ ಕ್ರಿಸ್ತನ ಆತ್ಮನು ಇಲ್ಲವೋ ಅವನು ಕ್ರಿಸ್ತನವನು ಅಲ್ಲ ಅಂತ ಹೇಳ್ತಾನೆ. ಸೊ ಅದು ವಾಕ್ಯದಲ್ಲಿ ಕೂಡ ಅಲ್ಲಿ ದೇವರ ಆತ್ಮ ಅಂತೇಳಿ ಉಲ್ಲೇಖ ಮಾಡ್ತಾನೆ, ಕ್ರಿಸ್ತನ ಆತ್ಮ ಅಂತ ಉಲ್ಲೇಖ ಮಾಡ್ತಾನೆ. ಸೊ ಮತ್ತೆ ರೋಮಾಪುರ 8:10 ಓದುವಾಗ ನಾವು ಅಲ್ಲಿ ಕ್ರಿಸ್ತನು ಅಂತ ಹೇಳ್ತಾನೆ. ಆತನು ಕ್ರಿಸ್ತನು ನಿಮ್ಮಲ್ಲಿದ್ದರೆ ನೀವು ಒಳ್ಳೆ ವಾಕ್ಯ ಇದೆ ಅಲ್ಲಿ, ನೀವು ಓದಿ. ಮತ್ತೆ ಅಲ್ಲಿ ಹೇಳ್ತಾನೆ ಆತನು. ಮತ್ತೆ ಕೊಲೋಷನ್ 1:27 ಸೇಮ್ ವಾಕ್ಯ ಕ್ರಿಸ್ತನೇ ಆತನ ಅಂತ ಹೇಳ್ತಾನೆ. ರೋಮಾಪುರ 8:11 ಓದುವಾಗ ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮ ಅಂತ ಹೇಳ್ತಾನೆ. ನೋಡಿ, ಯೇಸು ಅಂತ ಹೇಳಿದ್ರೆ ಏನು?
ಮರಿಯಳ ಗರ್ಭದಿಂದ ಬಂದಂತ ಒಂದು ಶರೀರಕ್ಕೆ ಯೇಸು ಅಂತೇಳಿ ಹೆಸರು ಕೊಡ್ತಾರೆ. ನೀವು ಓದಿರ್ಬೋದು, ಮತ್ತೆ 1:21 ಉಂಟು. ಆ ಶರೀರದಲ್ಲಿ ಇದ್ದಂತ ದೇವರೇ, ಆತನೇ ಸರ್ವಶಕ್ತನಾದ ದೇವರು. ಯಾವಾಗ ಮನುಷ್ಯ ಕುಮಾರನು ಈ ಲೋಕದಲ್ಲಿ ಸಾಯ್ತಾನೆ, ಅಂದ್ರೆ ಶರೀರದಲ್ಲಿ ಆತನು ಮರಣವನ್ನು ಹೊಂದುತ್ತಾನೆ ನಮ್ಮ ಪಾಪಗಳಿಗಾಗಿ, ಅಲ್ಲಿಂದ ಆ 3 ದಿನ ಆದ್ಮೇಲೆ ಆ ಶರೀರಕ್ಕೆ ಪುನರುತ್ಥಾನ ಕೊಟ್ಟದ್ದು ಯಾರು? ಆತನೇ ಸರ್ವಶಕ್ತನಾದ ದೇವರು. ಅಂದ್ರೆ ಮನುಷ್ಯ ಕುಮಾರನನ್ನು ಎಬ್ಬಿಸಿದ ಆತನೇ ಪವಿತ್ರ ಆತ್ಮನು, ತಂದೆ ಅಂತೇಳಿ ನೀವು ತುಂಬಾ ವಿಧವಾಗಿ ಉಲ್ಲೇಖವಿದೆ ಬೈಬಲ್ ಅಲ್ಲಿ. ಹಾಗೆ ಅಂತೇಳಿ ಪವಿತ್ರ ಆತ್ಮ ಬೇರೆ, ತಂದೆ ಬೇರೆ, ಯೇಸು ಬೇರೆ ಅಂತೇಳಿ ಅರ್ಥ ಅಲ್ಲ. ಆತನೇ ಸರ್ವಶಕ್ತನಾದ ದೇವರು. ಇದನ್ನು ನಾವು ಮೊದಲು ಅರಿಬೇಕು. ಮತ್ತೆ 1 ಕೊರಿಂಥ 3:16 ಪೌಲನು ಹೇಳ್ತಾನೆ, ನಮ್ಮನ್ನು ದೇವರು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತದೆ ವಾಕ್ಯ. ಮತ್ತೆ ನೀವು 1 ಕೊರಿಂಥ 6:19 ಓದುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ನಾವು ಪವಿತ್ರಾತ್ಮನ ಗರ್ಭಗುಡಿಯಾಗಿದ್ದೇವೆ ಅಂತ ಹೇಳ್ತದೆ. ಅಲ್ಲಿ ನೋಡಿ, ಪೌಲ 1 ಕೊರಿಂಥ 3:16 ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಅಲ್ಲಿ 1 ಕೊರಿಂಥ 6:19 ಪವಿತ್ರಾತ್ಮನ ಗರ್ಭಗುಡಿ ನೀವು ಆಗಿದ್ದೀರಿ ಅಂತ ಹೇಳ್ತದೆ. ಸೊ ಹಾಗಿದ್ರೆ ಇಬ್ಬರು ಆತ್ಮಗಳಿದ್ದಾರೆ ನಮ್ಮಲ್ಲಿ? ಇಲ್ಲ, ನಮ್ಮಲ್ಲಿ ಇರುವಂತದ್ದು ಒಬ್ಬನೇ ಆತ್ಮನು, ಆತನೇ ಸರ್ವಶಕ್ತನಾದ ದೇವರು. ಅದೇ 2 ಕೊರಿಂಥ 6:16 ಓದುವಾಗ ದೇವರು ಹೇಳ್ತಾರೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಅಂತೇಳಿ ಪೌಲನು ಬರೀತಾನೆ. ಅಲ್ಲಿ ಜೀವ ಸ್ವರೂಪನಾದ ದೇವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮೊದಲು ನಾನು ಇದನ್ನ ಇಷ್ಟೆಲ್ಲ ವಾಕ್ಯವನ್ನು ಯಾಕೆ ನಿಮಗೆ ಕೇಳಿದ್ದೆ ಅಂತ ಹೇಳಿದ್ರೆ, ಎಕ್ಸ್ಪ್ಲೇನ್ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ಪವಿತ್ರ ಆತ್ಮ ಅಂತ ಹೇಳಿದ್ರೆ ಆತನು ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ದೇವರು ಅಲ್ಲ. ಒಂದು ವೇಳೆ ನೀವು ಆತರ ಕೇಳಿದ್ದಾದ್ರೆ ನಿಮಗೆ ಫುಲ್ ವಾಕ್ಯದ ರೆಫರೆನ್ಸ್ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು ಮತ್ತೆ. ಸೊ ಪವಿತ್ರ ಆತ್ಮ ಅಂತ ಹೇಳಿದ್ರೆ ಸ್ವತಃ ಸರ್ವಶಕ್ತನಾದ ದೇವರು. ಆತನಿಗೆ ಬೈಬಲ್ ಅಲ್ಲಿ ದೇವರು, ದೇವರ ಆತ್ಮ, ಕ್ರಿಸ್ತನ ಆತ್ಮ, ಕರ್ತನ ಆತ್ಮ, ಯೇಸುವಿನ ಆತ್ಮ, ಪವಿತ್ರ ಆತ್ಮ, ಕರ್ತನು ಅಂತೇಳಿ ವಿಧವಾಗಿ ಇಲ್ಲಿ ಪೌಲನು, ಪೇತ್ರನು ಅವರೆಲ್ಲ ಪತ್ರಿ ಬರೆಯುವಾಗ ನಮಗೆ ಓದ್ಲಿಕ್ಕೆ ಸಿಗ್ತದೆ. ಸೊ ಅದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಫಸ್ಟಿಗೆ ನಮಗೆ ಇರುವಾತನು ಒಬ್ಬನೇ ದೇವರು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಇದೇ ದೇವರ ಮೊದಲನೇ ಆಜ್ಞೆ. ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮಾಡಿದ ಕಾರ್ಯಗಳಿಗೆ ಉಲ್ಲೇಖವಾದ ಪದಗಳನ್ನು ಹಿಡಿದುಕೊಂಡು ಪವಿತ್ರಾತ್ಮ ಅಂದ್ರೆ ಬೇರೆ, ತಂದೆ ಅಂದ್ರೆ ಬೇರೆ, ಯೇಸು ಅಂದ್ರೆ ಬೇರೆ ಅಂತೇಳಿ ನಾವು ಯಾವತ್ತೂ ಅದನ್ನು ಹೇಳಲೂಬಾರ್ದು, ಯೋಚಿಸಲೂಬಾರ್ದು. ಅದು ಪಾಪ ಆಕ್ಚುಲಿ. ಬೈಬಲ್ ಇರ್ತ ಅದೇ ಮತ್ತೆ 12:31-32 ನಾನು ನಿಮ್ಗೆ ಹೇಳಿದೆ, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತದೆ ಬೈಬಲ್. ಪವಿತ್ರಾತ್ಮನಿಗೆ ವಿರೋಧ ಅಂತ ಹೇಳುವಾಗ ಅಲ್ಲಿ ತಂದೆಯನ್ನು ಮೆನ್ಷನ್ ಮಾಡ್ತಾರೆ, ಯೇಸು ಇಲ್ಲ. ಅಲ್ಲಿ ಯೇಸುವನ್ನು ಸ್ವತಃ ಹೇಳ್ತಾರ? ಇಲ್ಲ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ವಶಕ್ತನಾದ ದೇವರು ಒಬ್ಬರೇ ಇರುವುದು. ಅವರು ಮಾಡುವ ಕಾರ್ಯವನ್ನು ಯಾರು ರಿಜೆಕ್ಟ್ ಮಾಡ್ತಾರೆ ಅಥವಾ ಅದನ್ನು ಅಸಡ್ಡೆ ಮಾಡ್ತಾರೆ, ಅವರಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ ಬೈಬಲ್. ಸೊ ಅದಕ್ಕೆ ಫಸ್ಟಿಗೆ ಪವಿತ್ರ ಆತ್ಮ ಅಂತ ಹೇಳಿದ್ರೆ ಆತ್ಮ ಸ್ವರೂಪನಾದ ದೇವರು, ಆತನೇ ಸರ್ವಶಕ್ತನಾದ ದೇವರು. ಇದು ನಮಗೆ ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದು. ಇದಕ್ಕೆ ಇನ್ನೂ 2 ವಾಕ್ಯಗಳು ಬೇಕಿದ್ರೆ, ಯೆಶಾಯ 6ನೇ ಅಧ್ಯಾಯ 3ನೇ ವಾಕ್ಯವನ್ನು ನೀವು ಓದುವಾಗ ಅಲ್ಲಿ ವಾಕ್ಯವಿದ್ರೆ ಹೇಳ್ತಾರೆ, ನಾನೇ ಓದ್ತೇನೆ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ನೋಡಿ, ಯೆಶಾಯ 6:3 ಇಲ್ಲಿ ಸೇನಾಧೀಶ್ವರನಾದ ಯೆಹೋವನು, ಇದು ಪಾಯಿಂಟ್ ನೋಟ್ ಮಾಡಿ. ಯೆಹೋವನು ಅಂತ ಹೇಳುವಾಗ ಇಲ್ಲಿ ಒಬ್ಬನೇ ದೇವರ ಬಗ್ಗೆ ಮಾತು ಬರ್ತಾ ಇದೆ. ಯೆಶಾಯನು ಬರೀತಾ ಇದ್ದಾನೆ, ಏನಂತ ಬರೀತಾ ಇದ್ದಾನೆ? ಸೇನಾಧೀಶ್ವರನಾದ ಯೆಹೋವನೇ, ಆತನೇ ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು ಅಂತೇಳಿ ವಾಕ್ಯ ಉಂಟು. ಇದನ್ನೇ ನೀವು ಸೇಮ್ ವಾಕ್ಯ ನಿಮ್ಗೆ ಪ್ರಕಟಣೆ 4ನೇ ಅಧ್ಯಾಯ 8ನೇ ವಾಕ್ಯ ಕೂಡ ನಮ್ಗೆ ಓದ್ಲಿಕ್ಕೆ ಸಿಗ್ತದೆ. ಬಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಸಿಗ್ತದೆ ನಮಗೆ ಓದ್ಲಿಕ್ಕೆ. ಅದನ್ನು ನಾವು ಅರಿಬೇಕು, ಯಾಕೆ ಅದು ಚೇಂಜಸ್ ಅಂತೇಳಿ. ನೋಡಿ, ಅಲ್ಲಿ ವಾಕ್ಯ ಈ ತರ ಹೇಳ್ತದೆ, ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತವೆ. ಯೆಶಾಯ 6:3, ಪ್ರಕಟಣೆ 4:8 2 ವಾಕ್ಯದಲ್ಲಿ ಅಲ್ಲಿ ದೇವರಿಗೆ ಏನಂತ ಹೇಳ್ತಾ ಇದ್ದಾರೆ? ಆತನೇ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಅಂತೇಳಿ 3 ಸಲ ಆ ಜೀವಿಗಳು ನಾವು ಅಲ್ಲಿ ಸ್ತುತಿಸುವುದನ್ನು ನೋಡಬಹುದು. ಬಟ್ ಡಿಫ್ರೆನ್ಸ್ ಏನಿದೆ? ಹಳೆ ಒಡಂಬಡಿಕೆಯಲ್ಲಿ ಸೇನಾಧೀಶ್ವರನಾದ ಯೆಹೋವ ಅಂತೇಳಿ ಮೆನ್ಷನ್ ಆಗಿದೆ, ಓಕೆ. ಬಟ್ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ 4ನೇ ಅಧ್ಯಾಯ 8 ಓದುವಾಗ ಅಲ್ಲಿ ದೇವರಾದ ಕರ್ತನು ಅಂತೇಳಿ ಇದೆ.
ಇಲ್ಲಿ ದೇವರಾದ ಕರ್ತನು ಅಂತ ಹೇಳುವಾಗ ಇದೇ ಕನ್ಫ್ಯೂಷನ್ ತರುವಂತದ್ದು. ಬಟ್ ಯಾರಿಗೆ ಕನ್ಫ್ಯೂಷನ್ ತರ್ತದೆ? ಯಾರು ವಾಕ್ಯದಲ್ಲಿ ನೆಲೆಗೊಂಡಿಲ್ಲ ಅವರಿಗೆ ಮಾತ್ರ ಕನ್ಫ್ಯೂಷನ್ ತರ್ತದೆ. ಯಾಕೆ ಅಂತ ಹೇಳಿದ್ರೆ, ದೇವರಾದ ಕರ್ತನು ಅಂತ ಹೇಳಿದ್ರೆ ದೇವರ ಮನುಷ್ಯ ಕುಮಾರನ ಕಾರ್ಯದ ಬಗ್ಗೆ ಸೂಚಿಸಿ ಮಾತಾಡ್ತಾ ಇದೆ. ಈ ಪ್ರಕಟಣೆ 4ನೇ ಅಧ್ಯಾಯ ಏನಿದೆ, ಇದು ನೀವು ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನೋಡಿ, ಯೇಸುವಿನ ಮತ್ತೆ ಯೋಹಾನನ ಬಗ್ಗೆ ಪರಿಚಯವನ್ನು ನೀಡ್ತಾರೆ ಅಲ್ಲಿ ಆ ಬುಕ್ ಅಲ್ಲಿ, ಪ್ರಕಟಣೆಯಲ್ಲಿ. 2ನೇ ಅಧ್ಯಾಯ 3ನೇ ಅಧ್ಯಾಯ ಸಭೆ ಕಾಲ ಬಗ್ಗೆ ನಮಗೆ ಓದ್ಲಿಕ್ಕೆ ಸಿಗ್ತದೆ. ಪ್ರಕಟಣೆ 2 ಮತ್ತು 3 7 ಸಭೆ ಕಾಲ ಬಗ್ಗೆ ಓದ್ಲಿಕ್ಕೆ ಇದೆ. 4ನೇ ಅಧ್ಯಾಯದಲ್ಲಿ ದೇವರ ಈ ನಾವು ಹೇಳ್ತೇವೆ ಸಹಸ್ರಾರು ವರ್ಷಗಳ ಆಳ್ವಿಕೆ ನೆಕ್ಸ್ಟ್ ಮುಂದೆ ಬರುವಂತದ್ದು, ಅಂದ್ರೆ ಮಿಲ್ಲೇನಿಯಂ ರೂಲಿಂಗ್ ಅಂತ ಹೇಳ್ತೇವೆ. ಆ ಮಿಲ್ಲೇನಿಯಂ ರೂಲಿಂಗ್ ಅಲ್ಲಿ ದೇವರಾದ ಕರ್ತನೇ ಆ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳ್ವಿಕೆ ನಡೆಸ್ತಾನೆ ಅಂತೇಳಿ ಇಲ್ಲಿ ಯೋಹಾನನ ಮುಖಾಂತರವಾಗಿ ನಮ್ಗೆ ಪ್ರಕಟಣೆ ಸಿಗ್ತದೆ ಅಂತ ಹೇಳಿದ್ರೆ, ದೇವರಾದ ಕರ್ತನು ಅಂತ ಹೇಳಿದ್ರೆ ಯಾರು ಇವಾಗ ಕರ್ತನು? ನೀವು ಬೈಬಲ್ ಅನ್ನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರೋಮನ್ಸ್ 10:9 ಅಲ್ಲಿ ಪೌಲ ಏನ್ ಬರೀತಾನೆ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಂಬಿದರೆ ನಮಗೆ ನಾವು ರಕ್ಷಣೆ ಹೊಂದುತ್ತೇವೆ ಅಂತ ಹೇಳ್ತದೆ. ಸೊ ಹಾಗಿದ್ರೆ ಕರ್ತನು ಯಾರು? ಯೇಸುವೇ ಕರ್ತನು. ದೇವರು ಯಾರು? ಆಕ್ಚುಲಿ ಆ ದೇಹದಲ್ಲಿ ಆತ್ಮ ಸ್ವರೂಪಣದ ದೇವರು ಇದ್ರಲ್ಲ, ಅದೇ ದೇವರು, ಆತನೇ ಇವಾಗ ಯೇಸು ಕ್ರಿಸ್ತನು. ಯಾಕಂದ್ರೆ ಆತನು ಆತ್ಮ ಸ್ವರೂಪನಾಗಿದ್ದಾನೆ ಇವಾಗ. ಸೊ ಯೋಹಾನ 14:9-10 ಕೂಡ ನೀವು ಓದುವಾಗ ಫಿಲಿಪ್ಪನು ಯೇಸುವಿಗೆ ಕೇಳ್ತಾರೆ, ಯೇಸುವೆ ನಮಗೆ ತಂದೆಯನ್ನು ತೋರಿಸು ಅಂತ ಹೇಳುವಾಗ ಅಲ್ಲಿ ಯೇಸು ಏನ್ ಹೇಳ್ತಾರೆ, ಯೋಹಾನ 14:9-10 ಹೇಳ್ತಾರೆ, ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದಾಗೆ. ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಆತನ ಶಿಷ್ಯಂದಿರು ಯೇಸುವಿನ ಹೊರಗಿನ ರೂಪವನ್ನು ಮಾತ್ರ ನೋಡ್ಲಿಕ್ಕೆ ಆಗೋದು. ಅವರು ನೋಡಿದ್ದು ಕೂಡ ಅದೇ ಹೊರಗಿನ ರೂಪವನ್ನು ಮಾತ್ರ. ಅಂದ್ರೆ ಆ ದೇಹದಲ್ಲಿದ್ದ ಆತ್ಮ ಸ್ವರೂಪಣದ ದೇವರನ್ನು ಈ ಲೋಕದಲ್ಲಿ ಯಾರು ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನನ್ನನ್ನು ನೋಡಿದರೆ ನೀವು ತಂದೆಯನ್ನು ನೋಡಿದಾಗೆ ಅಂತೇಳಿ. ಬಟ್ ಅಲ್ಲಿ ಕೂಡ ನೋಡಿ, ತಂದೆ ಮತ್ತೆ ಯೇಸು ಅಂದ್ರೆ ಮನುಷ್ಯ ಕುಮಾರ ಮತ್ತೆ ದೇವರು ಎರಡೇ ಕಾನ್ಸೆಪ್ಟ್ ಬರುದು. ರೋಮನ್ಸ್ 10:9-10 ಮತ್ತೆ ಯೋಹಾನ 14:9-10 ಎಲ್ಲ ಪೂರ ಬೈಬಲ್ ಓದಿ ನೀವು. ಮನುಷ್ಯ ಹೊಸ ಒಡಂಬಡಿಕೆಯಲ್ಲಿ ಸ್ಪೆಷಲಿ ಮನುಷ್ಯ ಕುಮಾರ ಮತ್ತೆ ದೇವರು. ಇವನು 1 ಕೊರಿಂಥಿಯನ್ 8:6 ಕೂಡ ಪೌಲನ್ ಬರೀತಾನೆ, ನಮಗಾದ್ರೂ ಒಬ್ಬನೇ ದೇವರಿದ್ದಾನೆ ಮತ್ತೆ ನಮಗೆ ಒಬ್ಬನೇ ಕರ್ತನು ಅಂತ ಹೇಳ್ತಾನೆ ಆತನು. ಅಂದ್ರೆ ಒಬ್ಬನೇ ದೇವರ ಬಗ್ಗೆ ಇಡೀ ಬೈಬಲ್ ನಮಗೆ ತೋರಿಸುವಂತದ್ದಾಗಿದೆ. ಸೊ ಅದಕ್ಕೆ ಮೊದಲು ಅರಿತುಕೊಳ್ಳಿರಿ, ಪವಿತ್ರಾತ್ಮ ಅಂದ್ರೆ ಯಾರು? ಪವಿತ್ರಾತ್ಮ ಅಂತ ಹೇಳಿದ್ರೆ ಸರ್ವಶಕ್ತನಾದ ದೇವರು, ಆತನೇ ಯೇಸು ಕ್ರಿಸ್ತನು, ಬೇರೆ ಯಾರು ಅಲ್ಲ. ಸೊ ಇವಾಗ ನಾನು ಈ ಫಸ್ಟ್ಗೆ ನಿಮಗೆ ಪವಿತ್ರ ಆತ್ಮನ ಬಗ್ಗೆ ಸ್ವಲ್ಪ ವಾಕ್ಯದಲ್ಲಿ ಪರಿಚಯ ನೀಡಿದೆ. ಇವಾಗ ನೆಕ್ಸ್ಟ್ ನಾನು ಗಲೇಷನ್ಸ್ 5:16 ವಾಕ್ಯವನ್ನು ಕಂಟಿನ್ಯೂ ಮಾಡ್ತೇನೆ. ಅಲ್ಲಿ ಪೌಲ ಏನ್ ಬರೀತಾನೆ ಇವಾಗ, ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ಇನ್ನೊಬ್ಬ ದೇವರು ಬಂದು ನಮ್ಮನ್ನು ನಡೆಸುವುದು ಅಂತ ಹೇಳಿ ಅರ್ಥ ಅಲ್ಲ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಇವಾಗ ಕ್ರಿಸ್ತನಲ್ಲಿ ನಾವೇನಿದ್ದೇವೆ, ನಾವು ದೇವರ ವಾಕ್ಯ ಮತ್ತೆ ದೇವರ ಇಚ್ಛೆಯ ಪ್ರಕಾರ ನಮ್ಮ ಜೀವಿತದಲ್ಲಿ ನಡೆಯುವುದರ ಬಗ್ಗೆ ಆತನು ಬರೀತಾ ಇದ್ದಾನೆ. ಅಂದ್ರೆ ಏನಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನು ಓದ್ತೀವಿ, ಬಟ್ ಆ ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆಯಬೇಕು. ಡೈಲಿ ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೆಯಬೇಕಂತೇಳಿ ಆತನು ಹೇಳುವುದು. ಅಂದ್ರೆ ದೇವರ ವಾಕ್ಯ ಮತ್ತೆ ದೇವರ ಇಚ್ಛೆ ಏನಾಗಿದೆ ಅದನ್ನೇ ಆತನು ವಿವರಿಸ್ತಾ ಇದ್ದಾನೆ ಇಲ್ಲಿ. ಸೊ ಅದಕ್ಕೆ ರೋಮನ್ಸ್ 8:14 ವಾಕ್ಯವಿತರ ಹೇಳ್ತದೆ ನೋಡಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಅಂತೇಳಿ ಪೌಲ ಬರೀತಾನೆ ಇಲ್ಲಿ. ಅದೇ ನೀವು ಯೋಹಾನ 1:12-13 ಎಲ್ಲರಿಗೂ ಗೊತ್ತುಂಟು ವಾಕ್ಯ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತೇಳಿ ಯೋಹಾನನ ಮುಖಾಂತರ ಯೋಹಾನ 1:12 ನಮ್ಗೆ ಓದ್ಲಿಕ್ಕೆ ಸಿಗ್ತದೆ. ಸೊ ಹಾಗಿದ್ರೆ ಅಲ್ಲಿ ಬರೆದ ಎಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅಲ್ಲಿ ಕೊಟ್ಟಿದೆ ಅಂತೇಳಿ ವಾಕ್ಯ ಹೇಳ್ತದೆ. ಬಟ್ ಅದೇ ರೋಮನ್ಸ್ 8:14 ನೀವು ಓದುವಾಗ ಇಲ್ಲಿ ಯಾಕೆ ಪೌಲನ್ ಹೇಳ್ತಾನೆ, ಮತ್ತೆ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಅಂತ ಹೇಳ್ತಾನೆ. ಇಲ್ಲಿ ಆತನು ಪವಿತ್ರ ಆತ್ಮನಿಂದ ನಡೆಸಿಕೊಳ್ಳೋರು ಅಂತೇಳಿ ಸಪರೇಟ್ ಆಗಿ ಉಲ್ಲೇಖ ಮಾಡಿಲ್ಲ. ನಿಮ್ಮ ಬೈಬಲ್ ಅಲ್ಲಿ ಕೂಡ ಸೇಮ್ ವಾಕ್ಯ ಇದೆ. ರೋಮನ್ಸ್ 8:14 ನೋಡಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನು ಏನು ಓದ್ತೀವಲ್ಲ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಕೈಕೊಂಡು ನಡೆಯಬೇಕಂತೇಳಿ ಆತನು ಹೇಳುದು. ದೇವರ ಆತ್ಮನಿಂದ ನಡೆಸಿಕೊಳ್ಳುವುದು ಅಂತ ಹೇಳಿದ್ರೆ, ದೇವರ ವಾಕ್ಯ ಕೇವಲ ನಾವು ಓದುವುದಲ್ಲ, ಆ ವಾಕ್ಯದಲ್ಲಿ ಏನು ಬರೆದಿದೆ, ಏನು ಹೇಳ್ತದೆ ಅದನ್ನು ನಮ್ಮ ಡೇ ಬೈ ಡೇ ನಾವೇನು ದೈನಂದಿನ ನಮ್ಮ ಕಾರ್ಯಾಚರಣೆ ಇದೆ, ನಮ್ಮ ಜೀವಿತ ಇದೆ, ಅದನ್ನು ನಾವು ಕೈಕೊಂಡು ನಡೆಯುವ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. ಸೊ ದೇವರ ಆತ್ಮನಿಂದ ನಡೆಸಿಕೊಳ್ಳುವುದು ಅಂತ ಹೇಳಿದ್ರೆ ದೇವರ ವಾಕ್ಯ ಮತ್ತೆ ದೇವರ ಇಚ್ಛೆ ಪ್ರಕಾರ ನಡೆಯುವುದು ಅಂತೇಳಿ ಅರ್ಥ. ಅಂದ್ರೆ ನೋಡಿ, ನಮಗೆ ನಮ್ಮದೇ ಆದಂತ ಸ್ವಂತ ಇಚ್ಛೆ ಇದೆ. ನಾವು ಮನುಷ್ಯರು, ನಾವು ಲೋಕದವರು ನೋಡ್ತೇವೆ, ಬಟ್ ನಾವು ಅವರನ್ನೇ ಕಾಪಿ ಮಾಡ್ಲಿಕ್ಕೆ ಹೋಗ್ತೇವೆ. ನಾವು ಒಂದು ವೇಳೆ ಅವರನ್ನೇ ಕಾಪಿ ಮಾಡುವುದಾದರೆ ಮತ್ತೆ ನಮ್ಮನ್ನು ಯಾಕೆ ದೇವರು ತನ್ನ ರಾಜ್ಯದಲ್ಲಿ ಕರೆದದ್ದು? ಫಸ್ಟ್ಗೆ ನಾವು ಥಿಂಕ್ ಮಾಡಬೇಕು.
ನೀವು ಯೋಹಾನ 15ನೇ ಅಧ್ಯಾಯ ಓದುವಾಗ ಅಲ್ಲಿ ಯೋಹಾನನು ಬರೀತಾನೆ, ಯೇಸು ಹೇಳ್ತಾರೆ ಯೋಹಾನನ ಮುಖಾಂತರ, ಅಲ್ಲಿ ಬರೆದಿದೆ, ವಾಕ್ಯ ಇದೆ. ಅಲ್ಲಿ ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಲೋಕದವರಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ನಾವು ಲೋಕದವರು ಅಲ್ಲ ಅಂತ ಹೇಳಿದ್ಮೇಲೆ ನಾವು ಏನ್ ಮಾಡ್ಬೇಕು? ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು ಏನು ಓದ್ತೀವಿ, ಆ ಲೋಕದವರ ರೀತಿಯಲ್ಲಿ ಅಲ್ಲ, ನಾವು ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಕೈಕೊಂಡು ನಡೆಯುವ ಬಗ್ಗೆ ಅಲ್ಲಿ ವಾಕ್ಯವನ್ನು ವಿವರಿಸ್ತಾ ಇದ್ದಾರೆ, ಯೇಸು ಹೇಳ್ತಾ ಇದ್ದಾರೆ ನಮ್ಗೆ. ಯಾಕಂದ್ರೆ ನಾವು ಲೋಕದಿಂದ ಸಪ್ರೇಷನ್ ಮಾಡಿದ ಜನಾಂಗ ಅಂತ ಹೇಳ್ತದೆ. ಒಂದು ವೇಳೆ ನಾವು ಲೋಕದ ರೀತಿಯಲ್ಲೇ ನಮ್ಮ ಜೀವಿತದಲ್ಲಿ ನಡೆಯುವುದಾದರೆ ಮತ್ತೆ ನಮಗೆ ಯಾಕೆ ದೇವರ ರಾಜ್ಯ ಬೇಕು? ನಮ್ಗೆ ಲೋಕದಲ್ಲೇ ಇರ್ಬೋದಲ್ಲ. ಇವಾಗ ಎಲ್ಲ ನೋಡಿ, ಇವನು ಬೋಧನೆ ಮಾಡುವಾಗ ಮೆಜಾರಿಟಿ ಬೋಧಕರು ಎಲ್ಲ ಲೋಕದ ಆಶೀರ್ವಾದಗಳೇ ಬೋಧಿಸ್ತಾರೆ. ಲೋಕದ ಆಶೀರ್ವಾದಗಳು ಎಷ್ಟು ಮಾತ್ರಕ್ಕೆ ಬೇಕು ನಮಗೆ? ಬೈಬಲ್ ಹೇಳ್ತದೆ, ನೀವು 1 ತಿಮೋಥಿ 6:6 ಓದುವಾಗ ಅಲ್ಲಿ ಪೌಲನು ಬರೀತಾನೆ, ನಿಮಗೆ ಹೊಟ್ಟೆ, ಬಟ್ಟೆ, ಅನ್ನ, ವಸ್ತ್ರಗಳಿದ್ದರೆ ಸಾಕಂತ ಹೇಳ್ತಾನೆ ಆತನು. ಅಂದ್ರೆ ನಮಗೆ ಏನು ಬೇಕು ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ, ತಿನ್ಲಿಕ್ಕೆ, ಉಣ್ಲಿಕ್ಕೆ ಅಷ್ಟಿದ್ರೆ ಸಾಕಂತ ಹೇಳ್ತಾನೆ. ಅಂದ್ರೆ ಅವರ ಆಲೋಚನೆ ಪ್ರಕಾರ ನಾವು ನಡೆಯಬಾರ್ದು ಅಂತೇಳಿ ಅರ್ಥ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವುದಂತ ಹೇಳಿದ್ರೆ ದೇವರ ಇಚ್ಛೆ ಏನಿದೆ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅರಿತು ದೇವರ ವಾಕ್ಯವನ್ನು ಕೈಕೊಂಡು ನಮ್ಮ ಜೀವಿತದಲ್ಲಿ ನಡೆಯುವ ಬಗ್ಗೆ ಪೌಲನಲ್ಲಿ ವಿವರಿಸ್ತಾ ಇದ್ದಾನೆ ಇಲ್ಲಿ ರೋಮನ್ಸ್ 8:14. ಅಂದ್ರೆ ನಮ್ಮ ಸ್ವಂತ ಇಚ್ಛೆ ಅಲ್ಲ, ದೇವರ ಇಚ್ಛೆಗೆ ನಾವು ವಿಧೇಯರಾಗಬೇಕು. ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು. ಅಂದ್ರೆ ದೇವರ ಸತ್ಯದಲ್ಲಿ ಯೇಸು ಈ ಲೋಕದಲ್ಲಿ ಯಾವ ತರ ನಡೆದಿದ್ದಾರೆ ನಾವು ಕೂಡ ಅದೇ ತರ ನಡೆಯಬೇಕಂತೇಳಿ ಇಲ್ಲಿ ಪೌಲನ ಮುಖಾಂತರವಾಗಿ ನಮಗೆ ರೋಮನ್ಸ್ 8:14 ಮತ್ತೆ ಗಲಾತ್ಯದಲ್ಲಿ ನಾವು ಓದಿದ್ವಿ 5:16 ಅಲ್ಲಿ ಪೌಲ ಹೇಳ್ತಾನೇನೋ, ನಾನು ಹೇಳುವುದೇನೆಂದರೆ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಕೈಕೊಂಡು ನಿಮ್ಮ ಜೀವಿತದಲ್ಲಿ ನಡೆಯಿರಿ ಅಂತೇಳಿ ಅರ್ಥ. ಅದು ಎಷ್ಟು ಒಂದು ದಿನ ಕಾರ್ಯವ ಅಲ್ಲ, ಒಂದು ದಿನದ ಕಾರ್ಯ ಅಲ್ಲ. ನಮ್ಮ ಇಡೀ ಜೀವಿತದಲ್ಲಿ ನಾವು ಈ ದೇಹವನ್ನು ಎಷ್ಟರ ತನಕ ನಾವು ಬಿಡುವುದಿಲ್ಲವೋ ಅಷ್ಟರ ತನಕ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ನಡೆಯಬೇಕು. ಈ ಲೋಕದಲ್ಲಿ ಡೈಲಿ, ಡೇ ಬೈ ಡೇ, ಪ್ರತಿದಿನ ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೆಯಬೇಕು. ಅದೇ ಆತನ ಹೇಳುವುದಿಲ್ಲಿ, ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಶರೀರ ಭಾವ ಮತ್ತೆ ದೇವರ ಇಚ್ಛೆ ಎರಡೂ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಶರೀರ ಭಾವ ಏನು ಇಚ್ಛಿಸ್ತದೆ ಅದು ದೇವರಿಗೆ ಬೇಡ. ಅದಕ್ಕೆ ಯೇಸು ಕ್ರಿಸ್ತರು ನೋಡಿ ಈ ಲೋಕದಲ್ಲಿ ಬಂದಾಗ ಯೇಸು ಕ್ರಿಸ್ತರು ಎಲ್ಲಿ ಕೂಡ ನಮಗೆ ಅವರು ಪ್ರಾಪರ್ಟಿ ಮಾಡಿ ಅಥವಾ ಈ ಲೋಕದ ಆಶೀರ್ವಾದಗಳನ್ನು ಬೋಧಿಸಿದ್ದು ನಮ್ಗೆ ಎಲ್ಲಿ ಕೂಡ ಓಡ್ಲಿಕ್ಕೆ ಸಿಗುವುದಿಲ್ಲ. ಯೇಸು ಕ್ರಿಸ್ತರು ತನ್ನ ಬೋಧನೆಯಲ್ಲಿ ಲೋಕದಲ್ಲಿ ನಿಮಗೆ ಕಷ್ಟ ಉಂಟಂತ ಹೇಳಿದ್ದಾರೆ. ನೀವು ಯೋಹಾನ 16:33 ಎಲ್ರಿಗೂ ಗೊತ್ತುಂಟು, ಫೆಮಿಲಿಯರ್ ವರ್ಡ್. ಯೇಸು ಹೇಳ್ತಾರೆ ಅಲ್ಲಿ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ಅಪೊಸ್ತಲರು ಸಾಧಿಸಿದ ಸುವಾರ್ತೆ ಯಾವುದು? ಅಪೊಸ್ತಲತೆ 14:22 ಪೌಲ ಕೂಡ ಹೇಳ್ತಾನೆ ಕ್ಲಿಯರ್ ಆಗಿ. ಪೌಲ ಅಲ್ಲಿ ಬರೀತಾರೆ, ನಾವು ದೇವರ ರಾಜ್ಯವನ್ನು ಪ್ರವೇಶಿಸಬೇಕಾದರೆ ಕಷ್ಟಗಳನ್ನು ತಾಳಿಕೊಂಡೇ ನಾವು ಎಂಟ್ರಿ ಮಾಡ್ಬೇಕಂತ ಹೇಳ್ತಾರೆ ಪೌಲ. ಇವನ್ 2 ತಿಮೋಥಿ 3:12 ಕೂಡ ಆತನ ಹೇಳ್ತಾನೆ, ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವವರು ಕಷ್ಟವನ್ನು ಸಹಿಸಿಕೊಂಡು ನಡೆಯಬೇಕಂತ ಹೇಳ್ತಾನೆ. ಸೊ ಅದಕ್ಕೆ ಈ ಲೋಕದ ರೀತಿಯಲ್ಲಿ ನಾವು ನಡೆಯುವುದಾದರೆ ನಮಗೆ ದೇವರ ರಾಜ್ಯದ ಅವಶ್ಯಕತೆ ಇಲ್ಲ. ಅದನ್ನು ನಾವು ಮೊದಲು ಅರಿಬೇಕು. ಸೊ ದೇವರ ಆತ್ಮನಿಂದ ನಡೆಸಿಕೊಳ್ಳುವುದು ಅಂತ ಹೇಳಿದ್ರೆ ದೇವರ ಸತ್ಯದಲ್ಲಿ ಯೇಸು ಯಾವ ತರ ಈ ಲೋಕದಲ್ಲಿ ನಡೆದಿದ್ದಾರೋ ಅದೇ ತರ ನಾವು ಕೂಡ ಆ ಒಂದು ಸ್ವಾರೂಪ್ಯವನ್ನು ಧರಿಸಿ ನಡೆಸಬೇಕು ಅಂತೇಳಿ ವಾಕ್ಯವು ನಮಗೆ ಎಚ್ಚರಿಸುವಂತದ್ದಾಗಿದೆ. ಸೊ ಹಾಗಿದ್ರೆ ಶರೀರದ ಆಸೆ ಎಂದರೇನು? ಎಲ್ರಿಗೂ ಗೊತ್ತುಂಟು. ಶರೀರದ ಆಸೆ ಅಂತ ಹೇಳಿದ್ರೆ ಕೇವಲ ಇದೊಂದು ನಮ್ಮ ದೇಹ ಅಂತೇಳಿ ಅರ್ಥ ಅಲ್ಲ, ನಮ್ಮ ಪಾಪದ ಸ್ವಭಾವ, ನಮ್ಮ ಈ ಶರೀರದಲ್ಲಿ ಏನು ಸ್ವಭಾವ ಇದೆ, ಸಿಂಪಲ್ ನೇಚರ್ ಅಂತ ಹೇಳ್ತೇವೆ ನಾವು. ಆ ಪಾಪದ ಸ್ವಭಾವ, ದೇವರ ಇಚ್ಛೆಗೆ ವಿರುದ್ಧವಾದ ಆಸೆಗಳು, ಲೋಕದ ಆಸೆಗಳು, ಇವೆಲ್ಲ ಶರೀರದ ಆಸೆಯ ಕೆಟಗರಿಯಲ್ಲಿ ಬರ್ತವೆ. ಸೊ ಇದನ್ನೆಲ್ಲ ನಾವು ಡೇ ಬೈ ಡೇ ಆಗಿ ತ್ಯಜಿಸ್ಲಿಕ್ಕೆ ಉಂಟು, ಒಂದೇ ದಿನದಲ್ಲಿ ಆಗುವ ಕಾರ್ಯವಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನ ನೇಚರ್ ತುಂಬಾ ಕೋಪ ಮಾಡುವುದಾದರೆ ಅದು ಒಂದೇ ದಿನದಲ್ಲಿ ಅವನ ನೇಚರ್ ಅದು ಚೇಂಜ್ ಆಗುವುದಿಲ್ಲ, ಅದಕ್ಕೆ ಟೈಮ್ ಹಿಡಿತದೆ. ಅದನ್ನು ನಾವು ಏನ್ ಮಾಡ್ಬೇಕು? ವಾಕ್ಯವನ್ನು ಡೈಲಿ ಓದಿ ನಮ್ಮನ್ನು ನಾವು ಮಾರ್ಪಟ್ಟು ಮುಂದಕ್ಕೆ ನಡೆಸಬೇಕು. ಬೇಕಿದ್ರೆ ಗಲೇಷಿಯನ್ಸ್ 5:19-21 ಯಾರಿಗಾದ್ರೂ ಓದ್ಬೋದಾ? ಗಲಾತ್ಯ 5:19-21. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆ, ಕೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು
ದೇವರ ರಾಜ್ಯಕ್ಕೆ ಅಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ. ಆಮೇನ್ ಆಮೇನ್. ನೋಡಿ, ಇಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೂ ಇವೆ. ಶರೀರ ಭಾವದ ಕರ್ಮಗಳು ಅಂತೇಳಿ ಪೌಲನ ಮುಖಾಂತರ ಇಲ್ಲಿ ವಾಕ್ಯ ನಮಗೆ ಒತ್ತಿಗೆ ಸಿಗ್ತದೆ. ಅದು ಯಾವುದಂತೇಳಿ ಅದನ್ನು ವಿವರಿಸ್ತಾನೆ. ಜಾರತ್ವ ಅಂದ್ರೆ ಏನು ಅಂದ್ರೆ ನಮ್ಮ ದೇಹವನ್ನು ದೇವರ ಇಚ್ಛೆಗೆ ನಾವು ವಿರುದ್ಧವಾಗಿ ಬಳಸುವುದು, ಜಾರತ್ವ ಮಾಡುವುದು ಅಂದ್ರೆ ವ್ಯಭಿಚಾರ ಮಾಡುವುದು. ಬೈಬಲ್ ಹೇಳ್ತದೆ ನೋಡಿ, ಪೌಲ ಇಲ್ಲಿ ಬರೀತಾನೆ, ಯಾರೆಲ್ಲ ಜಾರತ್ವ ಮಾಡ್ತಾರೆ, ನೀವು 21ನೇ ವಾಕ್ಯದಲ್ಲಿ ಧ್ಯಾನಿಸಿದ್ರೆ ಅಲ್ಲಿ ಲಾಸ್ಟಿಗೆ ಆತನು ಹೇಳ್ತಾನೆ ನೋಡಿ, ದೇವರ ರಾಜ್ಯಕ್ಕೆ ಇವರೆಲ್ಲರೂ ಇಂಥ ಕಾರ್ಯಗಳನ್ನು ನಡೆಸುವವರು ಬಾಧ್ಯರಾಗುವುದಿಲ್ಲ ಅಂತ ಹೇಳ್ತಾನೆ. ಇದು ನಮಗೆ ಡೇ ಬೈ ಡೇ ಅಲ್ಲಿ ನಾವು ಇದನ್ನು ಪ್ಯೂರಿಫಿಕೇಶನ್ ಆಗಿ ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕೆ ಆತನ ಆತರ ಬರೀತಾ ಇದ್ದಾನೆ. ನಮಗೆ ಇದೊಂದು ಮಾದರಿ, ನಾವೊಂದು ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡಿ ನಾವು ನಡೀಬೇಕು. ಯಾರೆಲ್ಲ ಜಾರತ್ವ ಮಾಡ್ತಾರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರು ಆಗುವುದಿಲ್ಲ ಅಂತೇಳಿ ಕ್ಲಿಯರ್ ಆಗಿದೆ. ಬಂಡುತನ ಅಂದ್ರೆ ಏನೋ ಅವಿಧೇಯತೆ. ಯಾರೆಲ್ಲ ಅವಿಧೇಯತೆ ಯಾವುದಕ್ಕೆ? ದೇವರ ವಾಕ್ಯಕ್ಕೆ. ಪುನಃ ದೇವರ ವಾಕ್ಯಕ್ಕೆ ಯಾರೆಲ್ಲ ಅವಿಧೇಯರಾಗಿ ನಡೀತಾರೆ ತಮ್ಮ ಜೀವಿತದಲ್ಲಿ ಅವರಲ್ಲಿ ಬಾಧ್ಯರಾಗುವುದಿಲ್ಲ. ನಾಚಿಕೆ ಕೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ. ನೋಡಿ, ಜಗಳ ಆಡಿದ್ರು ಕೂಡ ಅವರು ಕೂಡ ದೇವರ ರಾಜ್ಯಕ್ಕೆ ಬಾಧ್ಯ ಆಗುದಿಲ್ಲ ಅಂತ ವಾಕ್ಯ ಹೇಳ್ತದೆ. ಹೊಟ್ಟೆ ಕಿಚ್ಚು ನಾರ್ಮಲಿ ಪ್ರತಿ ಮನುಷ್ಯರಲ್ಲಿ ಇರುವಂತ ಗುಣ, ಬಟ್ ಅದನ್ನು ಕೂಡ ನಾವು ಸಾಯಿಸಬೇಕಂತ ಹೇಳ್ತದೆ. ಅದರಿಂದ ಕೂಡ ನಾವು ಹೊರಗೆ ಬರಬೇಕು. ನಾವು ಆ ಒಂದು ಪ್ಯೂರಿಫಿಕೇಶನ್ ಅನ್ನು ನಾವು ನಮ್ಮ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ವಾಕ್ಯ ನಮ್ಗೆ ಎಚ್ಚರಿಸುವಂತದ್ದಾಗಿದೆ. ನೋಡಿ, ಸಿಟ್ಟು ಅಂತೂ ಪ್ರತಿ ಮನುಷ್ಯರಿಗೆ, ಸಣ್ಣ ಮಕ್ಕಳಿಗೆ ನೋಡಿ ಸಿಟ್ಟು ಮಾಡದೇ ಇರುವ ಮಗು ಕೂಡ ಇಲ್ಲ. ಆದ್ರೂ ಸೇಮ್ ಟೈಮ್ ಅದು ಚೇಂಜ್ ಆಗ್ತದೆ. ಒಮ್ಮೆ ಸಿಟ್ಟು ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ಚೇಂಜ್ ಆಗಿ ಸಿಟ್ಟನ್ನು ಬಿಟ್ಟು ಬಿಡ್ತದೆ. ಸೊ ಆ ನೇಚರ್ ನಮ್ಮಲ್ಲಿ ಕೂಡ ಬರಬೇಕು. ಪೌಲ ಇನ್ನೊಂದು ಜಾಗದಲ್ಲಿ ಬರೀತಾನಲ್ಲ, ಸೂರ್ಯ ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಏನು ಜಗಳ ಇದೆ, ಸಿಟ್ಟಿದೆ, ಅದು ತೀರಿ ಹೋಗಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಅಂತ ಹೇಳ್ತಾನೆ ಅಲ್ಲಿ ಕೂಡ. ಸೊ ಈ ಎಲ್ಲ ಕ್ರಿಯೆಗಳು ನೋಡಿ, ಕಕ್ಷಭೇದ, ಭಿನ್ನಮತ, ಮತ್ಸರ ಕೂಡ ಮಾಡಿದವರು ದೇವರ ರಾಜ್ಯಕ್ಕೆ ಬಾಧ್ಯ ಆಗುವುದಿಲ್ಲ ಅಂತ ಹೇಳ್ತದೆ. ಕುಡಿಕತನ, ಎಲ್ರು ಇವಾಗ ನಾವು ಹೇಳ್ಬೋದು ನಾವು ಕುಡಿಯುವುದಿಲ್ಲ ಅಂತೇಳಿ, ಓಕೆ, ಆ ಪಾಯಿಂಟ್ ನಮಗೆಲ್ಲ, ಅದನ್ನ ಬಿಟ್ಟು ಬಿಡುವ. ದುಂದೌತನ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ ಅಂತ ಹೇಳ್ತಾನೆ. ಹಿಂದೆ ಹೇಳಿದ್ದಾನೆ ಅಂತ ಹೇಳಿದ್ರೆ ಇದರ ಮೊದಲು ಕೂಡ ಆತನ ಎಚ್ಚರಿಕೆ ನೀಡಿದ್ದಾನೆ. ಅದನ್ನು ನಮಗೆ ಕೊರಿಂಥದಲ್ಲಿ ಓದಬಹುದು. ಕೊರಿಂಥ 1:9 ಅಧ್ಯಾಯದಲ್ಲಿ ಉಂಟು. ಅಲ್ಲಿ ಕೂಡ ಆತನ ಸೇಮ್ ಲಿಸ್ಟ್ ಇರ್ತಾನೆ ಪೌಲ. ಈ ನೋಡಿ, ಇಲ್ಲಿ ಕೊರಿಂಥದಲ್ಲಿ ಸೇಮ್ ಲಿಸ್ಟ್ ಇದೆ, ಗಲೇಷನ್ಸ್ ಅಲ್ಲಿ ಇದೆ. ನೀವು ಪ್ರಕಟಣೆಗೆ ಹೋದ್ರು ಕೂಡ ಸೇಮ್ ಲಿಸ್ಟ್ 21ನೇ ಅಧ್ಯಾಯದಲ್ಲಿ ನಮಗೆ ಸಿಗ್ತದೆ. 21ನೇ ಅಧ್ಯಾಯ, 22ನೇ ಅಧ್ಯಾಯದಲ್ಲಿ ಪುನಃ ಉಂಟು ನಮಗೆ. ಸೊ ಪ್ರತಿ ಜಾಗದಲ್ಲಿ ನಮ್ಗೆ ಎಚ್ಚರಿಕೆ ಉಂಟು. ನಾವು ಇವಾಗ ಯಾರೆಲ್ಲ ಹೇಳ್ತಾರೆ ನಾನು ಕ್ರಿಸ್ತನಲ್ಲಿ ಬಂದಿದ್ದೇನಪ್ಪ, ಆಯ್ತು ನಂದೆಲ್ಲ ಫಿನಿಶ್, ನಾನು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಅದು ಆತನ ಒಂದು ತಪ್ಪು ಪರಿಕಲ್ಪನೆಯಾಗಿದೆ. ಅದೊಂದು ವಂಚನೆ, ಆತ್ಮನ ಒಂದು ಇದನ್ನು ಆತನ ಪ್ರಾಕ್ಟೀಸ್ ಮಾಡ್ತಾ ಇರುವುದನ್ನು ಸೂಚಿಸ್ತದೆ. ಯಾಕಂತ ಹೇಳಿದ್ರೆ ಇದು ವಾಕ್ಯ ಬರ್ದಿದೆ ಯಾಕಂದ್ರೆ ನಮ್ಗೆ ಕೈಕೊಂಡು ನಡೆಯೋದಕ್ಕೋಸ್ಕರ. ಸೊ ಅದಕ್ಕೆ ಯಾರು ಹೇಳಕ್ಕಾಗಲ್ಲ. ನೀವು ಮತ್ತೆ 27:14 ಓದ್ತಿರಲ್ಲ, ಅಲ್ಲಿ ಓದುವಾಗ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ, ಕರೆಯಲ್ಪಟ್ಟವರು ತುಂಬಾ ಇದ್ದಾರೆ, ಬಟ್ ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ ಹೇಳ್ತಾರೆ. ಒಂದು ವೇಳೆ ಎಲ್ಲಾ ಕರೆಯಲ್ಪಟ್ಟವರು ನಿತ್ಯತ್ವಕ್ಕೆ ಹೋಗುವುದಾದರೆ ಅಲ್ಲಿ ವಾಕ್ಯ ಯೇಸು ಕ್ರಿಸ್ತರು ಆತರ ಕೊಡಬಾರ್ದಿತ್ತು. ಯೇಸು ಕ್ರಿಸ್ತರೇ ಹೇಳ್ತಾರೆ ಮತ್ತೆ 22:14, 24:13 2 ವಾಕ್ಯ ಉಂಟು. ಒಂದು, ಕೊನೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಕರೆಯಲ್ಪಟ್ಟವರು ತುಂಬಾ ಇದ್ದಾರೆ, ಬಟ್ ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ ಇದ್ದಾರೆ. ಸೊ ಹಾಗಿದ್ರೆ ಎಲ್ಲರೂ ಕರೆಯಲ್ಪಟ್ಟವರು ದೇವರ ರಾಜ್ಯಕ್ಕೆ ಹೋಗುವುದಾದರೆ ನಮ್ಗೆ ಈ ಎಲ್ಲ ಇಲ್ಲಿ ವಾರ್ನಿಂಗ್ಸ್ಗಳು ಏನು ಬೈಬಲ್ ಅಲ್ಲಿ ಸಿಗ್ತದೆ ನಮ್ಗೆ ವಾಕ್ಯದಲ್ಲಿ, ಇದೆಲ್ಲ ಇರಬಾರ್ದಿತ್ತು. ಸೊ ನಾವು ಆ ಒಂದು ಪ್ಯೂರಿಫಿಕೇಶನ್ ಅನ್ನು ನಮ್ಮ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ನಾರ್ಮಲಿ ಜಾರತ್ವ ಯಾರು ಮಾಡೋದಿಲ್ಲ, ಯಾಕಂದ್ರೆ ಕ್ರಿಶ್ಚಿಯನ್ಸ್ಗೆ ಗೊತ್ತಿರ್ತದೆ. ಆದ್ರೂ ಕೂಡ ಕೆಲವರು ಇಡ್ತಾರೆ, ತಪ್ಪಿ ಹೋಗ್ತಾರೆ, ಬಟ್ ಅವ್ರಿಗೆ ಪಶ್ಚಾತ್ತಾಪ ಮಾಡಿ ಬಿಡ್ಬೋದು ಅದನ್ನು. ಅವಿಧೇಯತೆ ನಾರ್ಮಲಿ ಎಲ್ಲರೂ ಮಾಡ್ತಾರೆ. ದೇವರ ವಾಕ್ಯಕ್ಕೆ ಅವಿಧೇಯತೆ ನಾವು ಮಾಡ್ತೇವೆ. ಇವಾಗ ಸುಳ್ಳು ಹೇಳ್ಬಾರ್ದು ಅಂತೇಳಿ ಎಲ್ರಿಗೂ ಗೊತ್ತು, ಬಟ್ ಏನ್ ಮಾಡ್ತಾರೆ, ಆ ಸಿಚುವೇಶನ್ ಬರುವಾಗ ನಾವು ಸುಳ್ಳು ಹೇಳ್ತೀವಿ. ಅಂದ್ರೆ ಗೊತ್ತಿಲ್ಲ, ಆ ಸಿಚುವೇಶನ್ ಎಸ್ಕೇಪ್ ಆಗೋದಕ್ಕೋಸ್ಕರ ಸುಳ್ಳು ಹೇಳ್ತೀವಿ. ಬಟ್ ಆಮೇಲೆ ನಮ್ಗೆ ಮನವರಿಕೆ ಆಗುದಿಲ್ಲ, ಆಗ್ತದೆ, ನಾವು ಪಶ್ಚಾತ್ತಾಪ ಮಾಡಬೇಕು. ನೆಕ್ಸ್ಟ್ ಅದೇ ಸಿಚುವೇಶನ್ ಬರುವಾಗ ಅದನ್ನ ರಿಪಿಟೇಷನ್ ಮಾಡಬಾರ್ದು, ಅದರಿಂದ ನಾವು ಹೊರಗೆ ಬರಬೇಕು. ಅದೇ ತರ ವಿಗ್ರಹ ಆರಾಧನೆ ನಾವು ಮಾಡಲ್ಲ, ಓಕೆ, ಮಾಟ ನಾವು ಅದರಿಂದ ಹೋಗುದಿಲ್ಲ, ಅಗೆತನ ಹೋಗುದಿಲ್ಲ, ಜಗಳ ಇಲ್ವಾ, ನಮ್ಮ ಹತ್ರ ಕ್ಯಾರೆಕ್ಟರ್ ಇದೆ, ನಮ್ಮ ಹತ್ರ ಜಗಳ ಮಾಡುವ ಕ್ಯಾರೆಕ್ಟರ್ ಇದೆ, ಬಟ್ ನಾವು ಅದನ್ನು ಪ್ಯೂರಿಫಿಕೇಶನ್ ಮಾಡಿ ಅದನ್ನು ಪರಿವರ್ತನೆ ಹೊಂದಿ ಬರಬೇಕು, ಹೊರಗೆ ಬರಬೇಕು. ಅದರಿಂದ ಹೊಟ್ಟೆ ಕಿಚ್ಚು ಎಲ್ಲ ಮನುಷ್ಯರಲ್ಲಿ ಇದೆ, ಬಟ್ ಅದರಿಂದ ಕೂಡ ನಾವು ಹೊರಗೆ ಬರಬೇಕು. ಆಮೇಲೆ ಸಿಟ್ಟು
ಇದು ನಮ್ಮ ಶರೀರ ಭಾವದ ಗುಣ ಲಕ್ಷಣಗಳೇ, ಅದರಿಂದ ಕೂಡ ಹೊರಗೆ ಬರ್ಬೇಕು. ಈ ಎಲ್ಲ ಏನು ಪಾಯಿಂಟ್ಸ್ ಇಲ್ಲಿ ಓದಿದ್ದೀರಲ್ಲ, ಇದನ್ನು ನೀವು ಮತ್ತೆ ಧ್ಯಾನಿಸಿ. ಸೊ ಈ ಎಲ್ಲ ಪಾಯಿಂಟ್ಸ್ ಅಲ್ಲಿಂದ ನಮಗೆ ನಾವು ಜೈವಂತರಾಗ್ಬೇಕಂತ ಹೇಳ್ತದೆ ವಾಕ್ಯ. ಇದೇ ನಮ್ಗೆ ಇರುವಂತ ಯುದ್ಧ. ನಮ್ಗೆ ಇರುವಂತ ಯುದ್ಧ ಯಾವುದು? ನಮ್ಮದೇ ಶರೀರದ ಈ ವಿಷಯಗಳೇನಿವೆ ಅದನ್ನೇ ಜಯಿಸುವುದೇ ನಮಗೆ ಇರುವಂತ ಯುದ್ಧ ಆಗಿದೆ ಈ ಲೋಕದಲ್ಲಿ. ಬೇರೆ ಯಾವುದೂ ಇಲ್ಲ. ನಮ್ಗೆ ಹೊರಗಿಂದ ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬರುವುದಿಲ್ಲ. ನಾವು ಅದು ಥಿಂಕ್ ಮಾಡೋದು ಬೇಡ. ಇವಾಗ ಹೊರಗಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೂ ಕೂಡ ಶರೀರವನ್ನು ನಾಶ ಮಾಡ್ತಾರೆ. ಬಟ್ ಶರೀರದ ನಾಶನದ ಬಗ್ಗೆ ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ವರಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತದೆ. ಯಾಕಂದ್ರೆ ಯೇಸು ಜಯ ಹೊಂದಿದ್ದಾರೆ. ನಾವು ನಿಜವಾಗ್ಲೂ ಕ್ರಿಸ್ತನನ್ನು ಫಾಲೋ ಮಾಡೋದಾದ್ರೆ ನಾವು ಫಸ್ಟ್ ಕೊರಿಂಥಿಯನ್ 15:54-57 ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮರಣವೇ ನಿನ್ನ ಜಯವೆಲ್ಲಿ, ಮರಣದ ಜಯಕ್ಕೆ ಅದು ವಿಷದ ಕೊಂಡಿಯಲ್ಲಿ. ಆ ಪಾಪ ಏನಿದೆ ಅದು ಯೇಸು ಕ್ರಿಸ್ತರು ಆಲ್ರೆಡಿ ತನ್ನ ದೇಹದಲ್ಲಿ ತೆಗೆದಿದ್ದಾರೆ. ಸೊ ಶರೀರ ಏನಿದೆ ಇದರಿಂದ ಆಲ್ರೆಡಿ ನಮ್ಮ ದೇವರು ಜಯವನ್ನು ಸಾಧಿಸಿದ್ದಾರೆ. ನೀವು ಪ್ರಕಟಣೆ 12:11 ಓದುವಾಗ ಅಲ್ಲಿ ಕೂಡ ವಾಕ್ಯ ಉಂಟು. ಅಲ್ಲಿ ಯೇಸು ಕ್ರಿಸ್ತನ ಹಿಂದೆ ನಡೆಯುವವರ ಬಗ್ಗೆ ಹೇಳ್ತದೆ ವಾಕ್ಯ. ಅಲ್ಲಿ ಏನ್ ಹೇಳ್ತದೆ ಗೊತ್ತುಂಟಾ? ಯಾರೆಲ್ಲ ಈ ದೇವರ ವಾಕ್ಯದ ವಿಷಯವಾಗಿಯೂ ಮತ್ತೆ ಯೇಸು ಕ್ರಿಸ್ತನ ಹೆಸರಿನ ವಿಷಯವಾಗಿಯೂ ಯಾರು ಸಾಕ್ಷಿ ಹೊಂದಿದ್ದಾರೆ ಅವರು ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಸಾಕ್ಷಿ ಹೊಂದಿದ್ದಾರೆ ಅಂತ ಹೇಳ್ತದೆ. ಸೊ ಹಾಗಿದ್ರೆ ಹೊರಗಿಂದ ಬರುವ ಅಟ್ಯಾಕ್ ಅದು ನಾರ್ಮಲಿ ಇದ್ರೆ ಕೂಡ ಅದರಲ್ಲಿ ದೊಡ್ಡ ಆಶ್ಚರ್ಯ ಏನಿಲ್ಲ. ಬಟ್ ಈ ಒಳಗಿಂದ ಇರುವಂತ ಅಟ್ಯಾಕ್ ಬಗ್ಗೆ ಯಾರು ಥಿಂಕ್ ಮಾಡ್ತಾರೆ, ಅದು ಕ್ವಶನ್. ಅದನ್ನು ನಾವು ಆಲೋಚಿಸಬೇಕು. ನಮ್ಮ ಒಳಗೆ ನಮಗೆ ಒಂದು ಹೋರಾಟ ಇದೆ. ಅದೇ ಗಲಾತ್ಯ 5:16 ಪೌಲನು ವಿವರಿಸುವುದು, ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿದೆ ಅಂತ ಹೇಳಿದ್ರೆ ಇನ್ನೊಬ್ಬ ದೇವರು ಬಂದು ನಮ್ಮನ್ನು ನಡೆಸುವುದಂತೇಳಿ ಅರ್ಥ ಅಲ್ಲ. ನಾವೇ ದೇವರ ವಾಕ್ಯದಲ್ಲಿ ಬಲ ಹೊಂದಿ ನಮ್ಮ ಶರೀರದ ಕರ್ಮಗಳೇನಿವೆ, ನಮ್ಮ ಶರೀರದ ಸ್ವಭಾವಗಳೇನಿವೆ ಅದನ್ನು ಜಜ್ಜಿ ಸ್ವಾಧೀನಪಡಿಸಿಕೊಂಡು ಆ ಒಂದು ಕ್ರಿಯೆಗಳಿಂದ ಪಶ್ಚಾತ್ತಾಪ ಪಟ್ಟು ದೇವರ ಕ್ರಿಯೆಗಳನ್ನು ನಮ್ಮಲ್ಲಿ ತೋರಿಸ್ಬೇಕಂತೇಳಿ ಪೌಲನು ವಿವರಿಸುವುದು. ಆತನಲ್ಲಿ ಇನ್ನೊಬ್ಬ ದೇವರನ್ನು ತೋರಿಸುವುದಿಲ್ಲ. ಯಾರೆಲ್ಲ ಅದನ್ನು ಬೋಧಿಸ್ತಾರೆ ಅವರು ನಿಜವಾಗ್ಲೂ ಅವರೇ ವಾಕ್ಯದಲ್ಲಿ ನೆಲೆಗೊಂಡಿಲ್ಲ. ಸೊ ಅದಕ್ಕೆ ಫಸ್ಟಿಗೆ ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವವರ ಜೀವನ ನೋಡಿ ನಿಮ್ಗೆ ಗೊತ್ತಾಗ್ತದೆ ನಿಜವಾಗ್ಲೂ ಇವರಲ್ಲಿ ದೇವರಾತ್ಮನ ಇದ್ದಾನ ಇಲ್ವಾ ಅಂತೇಳಿ. ಅವರ ಕ್ರಿಯೆಯಲ್ಲಿ ಗೊತ್ತಾಗ್ತದೆ. ನೀವು ಕ್ರಿಯೆ ನೋಡಿದ್ರೆ ಗೊತ್ತಾಗ್ತದೆ, ಇವನು ನಿಜವಾಗ್ಲೂ ಇದ್ದಾನ ದೇವರ ವಾಕ್ಯದಲ್ಲಿ ಇಲ್ವಾ, ಓನ್ಲಿ ಲೋಕಕ್ಕೆ ತೋರಿಸ್ತಾ ಇದ್ದಾನ, ಈತನ ದೊಡ್ಡ ಬೋಧಕನ ಅಂತೇಳಿ ಆತನ ಕ್ರಿಯೆ ಗೊತ್ತಾಗ್ತದೆ. ನೋಡಿ ಇವಾಗ ಎಲ್ಲರೂ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಕ್ರಿಶ್ಚಿಯನ್, ಓಕೆ ನಾನು ಕ್ರಿಶ್ಚಿಯನ್, ನಾನು ಈ ಡಿನೋಮಿನೇಷನ್ ಅಲ್ಲಿ ಇದ್ದೇನೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಬಟ್ ಆ ಡಿನೋಮಿನೇಷನ್, ಈ ಡಿನೋಮಿನೇಷನ್, ಇನ್ನೊಂದು ಡಿನೋಮಿನೇಷನ್, ಮತ್ತೊಂದು ಡಿನೋಮಿನೇಷನ್ ಅಲ್ಲಿ ಇದ್ದ ಕೂಡಲೇ ಯಾರು ಕೂಡ ಸ್ವರ್ಗಕ್ಕೆ ಹೋಗುವುದಿಲ್ಲ. ದೇವರ ವಾಕ್ಯ ಕಲಿಸ್ತದೆ ನಮಗೆ. ಯಾಕಂತ ಹೇಳಿದ್ರೆ ಬೈಬಲ್ ಪ್ರಕಾರ ಯಾವುದೇ ಡಿನೋಮಿನೇಷನ್ ಇಲ್ಲ. ನೀವು ಪೌಲನ ಸುವಾರ್ತೆ ಸಾರುವಾಗ ಜಸ್ಟ್ ನೋಡಿ ಓದಿ ವಾಕ್ಯದಲ್ಲಿ ಪೌಲ ಎಲ್ಲಾದ್ರೂ ಹೇಳಿದಾನ ನಾನು ರೋಮನ್ ಕ್ಯಾಥಲಿಕ, ನಾನು ಪೆಂತೆಕೋಸ್ತಲ, ನಾನು ನ್ಯೂ ಲೈಫ್, ನಾನು ಇನ್ನು ಯಾವುದು ಅದು ಬೇರೆ ಮಾರ್ತೋಮ ಎಲ್ಲಾದ್ರೂ ಹೇಳಿದ್ದಾರೆ? ಇಲ್ಲ. ಇದೆಲ್ಲ ಮಾಡಿದ್ದೇನು ಜನರು ಮತ್ತೆ ಬರ್ತಾ ಬರ್ತಾ ಗ್ರೂಪಿಸಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ನ್ಯೂ ಲೈಫ್ ಅಲ್ಲಿರಿ ಅಥವಾ ಪೆಂತೆಕೋಸ್ತಲ್ಲಿರಿ ಅಥವಾ ಯಾವುದೇ ಡಿನೋಮಿನೇಷನ್ ಅಲ್ಲಿರಿ, ಒಂದು ವೇಳೆ ನೀವು ಅಥವಾ ನಾನು ದೇವರ ವಾಕ್ಯವನ್ನು ಕೈಕೊಂಡು ನಡೆಯದಿದ್ರೆ ನಾವು ಯಾವುದೇ ಡಿನೋಮಿನೇಷನ್ ನಮಗೆ ಪರಲೋಕಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ತುಂಬಾ ಜನ ಸುಳ್ಳು ಬೋಧಕರು ಬಂದು, ನಿಮ್ಗೆ ಗೊತ್ತಿರಬಹುದು, ನಾನು ಲಾಸ್ಟ್ ಟೈಮ್ ಒಬ್ಬ ಬ್ರದರ್ ಹತ್ರ ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೇನೆ ಈ ವಿಷಯದಲ್ಲಿ. ಒಂದು ಡಿನೋಮಿನೇಷನ್ ಇದೆ, ಅವರೊಂದು ಪ್ರಾಫಿಟ್ ಅಂತೇಳಿ ಒಬ್ಬರನ್ನು ನಂಬ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಬಂದು ಹೇಳಿದ್ದಾರೆ ಈ ಡಿನೋಮಿನೇಷನ್ ಅಲ್ಲಿ ಇದ್ರೆ ಮಾತ್ರ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತೇಳಿ. ಇವಾಗ ಆ ತರದ್ದು ತುಂಬಾ ಡಿನೋಮಿನೇಷನ್ ಬಂದಿದೆ. ಕೊರಿಯಾದಲ್ಲಿ ಒಬ್ಬ ಹೊಸ ಯೋಹಾನ ಅಂತೇಳಿ ಒಂದು ಗ್ರೂಪಿಸಮ್ ಸ್ಟಾರ್ಟ್ ಆಗಿದೆ. ಅವರು ಎಲ್ಲಾ ಸಭೆಗಳಿಗೆ ಹೋಗಿ ಅಲ್ಲಿಂದ ಜನರನ್ನು ಎಳೆದು ಅವರ ಆ ಡಾಕ್ಟ್ರಿನ್ ಒಳಗಡೆ ತಂದು ಅವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೀವು ನಮ್ಮ ಈ ಡಿನೋಮಿನೇಷನ್ಗೆ ಬಂದ್ರೆ ಮಾತ್ರ ನೀವು ಸ್ವರ್ಗಕ್ಕೆ ಹೋಗ್ತೀವ್ರಿ ಅಂತೇಳಿ ಬೋಧನೆ ಮಾಡ್ತಾರೆ. ಇಂಥ ಎಲ್ಲ ಆತ್ಮದ ಪ್ರೇರಣೆಗಳು ಇವತ್ತು ಕ್ರಿಸ್ತ ವಿಶ್ವಾಸಿಗಳನ್ನು ವಂಚಿಸ್ತಾ ಇದೆ. ಸೊ ಅದಕ್ಕೆ ನನ್ನ ಎಂಕರೇಜ್ಮೆಂಟ್ ಏನಂತ ಹೇಳಿದ್ರೆ, ನೀವೇನು ವಾಕ್ಯ ಇವಾಗ ಓದಿದಿರಲ್ಲ ಗಲಾತ್ಯದಲ್ಲಿ, ಆ ವಾಕ್ಯದಲ್ಲಿ ಇರುವಂತ ವಿಷಯಗಳನ್ನು ಕೈಕೊಂಡು ನಡೆಯಿರಿ ಜೀವಿತದಲ್ಲಿ. ನೋಡಿ, ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಒಳಗಿಂದನೇ ನಿಮ್ಗೆ ಏನು ಬರ್ತದೆ, ಪಶ್ಚಾತ್ತಾಪದ ಹೃದಯ ಮತ್ತೆ ಮನ ಪರಿವರ್ತನೆ, ಆ ವಿಷಯಗಳು ನಮ್ಮಲ್ಲಿ ಬರಬೇಕು. ನೋಡಿ, ಯೋಹಾನ 3:3-8 ಓದುವಾಗ ಅಲ್ಲಿ ಯೇಸು ಏನ್ ಹೇಳ್ತಾರೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿರಿ ಅಂತ ಹೇಳ್ತಾರೆ. ನಾವು ಫಾರ್ ಎಕ್ಸಾಂಪಲ್ ನಾವು ಇವಾಗ ಲೋಕದಲ್ಲಿ ಇದ್ವಿ. ಮೊದಲು ನಮಗೆ ಯಾರೋ ಒಬ್ರು ಬಂದ್ರು, ಸುವಾರ್ತೆ ಕೊಟ್ರು, ನಾವು ಖುಷಿ ಆಯ್ತು, ಸುವಾರ್ತೆ ಸ್ವೀಕರಿಸಿದೀವಿ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಕೂಡ ಮಾಡಿಸಿಕೊಂಡಿವಿ, ಎಲ್ಲ ಕರೆಕ್ಟ್. ಅದೇ ಯೋಹಾನ 1:12 ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಏನು, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದ್ರೆ ಆತನ ಹೆಸರಿನ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವು ಆಲ್ರೆಡಿ ಒಳಗೆ ಬಂದ್ವಿ, ದೇವರ ರಾಜ್ಯಕ್ಕೆ ಬಂದ್ವಿ, ಆಯ್ತಾ, ನಮ್ದು ಫಿನಿಶಾ. ನಾವು ಒಮ್ಮೆ ದೇವರ ರಾಜ್ಯಕ್ಕೆ ಒಳಗೆ ಬಂದ ಮೇಲೆ ನಮಗೆ ಬೇಕಾದ ಹಾಗೆ ನಾವು ಜೀವಿಸಿದ್ರೆ
ಹಾಗಿದ್ರೆ ನಾವು ದೇವರ ಮಕ್ಕಳಾಗುವುದು ಹೇಗೆ? ರೋಮನ್ಸ್ 8:14 ರಾಂಗ್ ಆಯ್ತಲ್ಲ. ಪೌಲನ್ ಹೇಳ್ತಾನೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರೇ ದೇವರ ಮಕ್ಕಳು ಅಂತ ಹೇಳ್ತಾನೆ. ಅಲ್ಲಿ ಹೇಳಿದ್ರು ಎಲ್ಲರೂ ಯಾರು ಯೇಸುವನ್ನು ಅಂಗೀಕರಿಸ್ತಾರೆ ಅವರೆಲ್ಲರೂ ದೇವರ ಮಕ್ಕಳು, ಯೋಹಾನ 1:12-13. ಮತ್ತೆ ಅಲ್ಲಿಂದ ಒಳಗೆ ಇನ್ನು ಮುಂದೆ ಬರ್ತಾ ಬರ್ತಾ ಇಲ್ಲಿ ಪ್ಯೂರಿಫಿಕೇಶನ್ ಬಗ್ಗೆ ಯಾರು ತಗೊಳ್ತಾರೆ ವಾಕ್ಯ? ನಾವು ತಗೊಳ್ಬೇಕಲ್ಲ. ನಮ್ಮ ಜೀವಿತದಲ್ಲಿ ಪ್ಯೂರಿಫಿಕೇಶನ್ ಇಲ್ಲ ಅಂದ್ರೆ ಪರಿಶುದ್ಧತೆ ಇಲ್ಲದಿದ್ರೆ ನಮಗೆ ಒಂದು ಲೈಕ್ ಲೋಕದಲ್ಲಿ ಹಿಂದೂಯಿಸಮ್ಗೆ ಒಂದು ಸ್ಟ್ಯಾಂಪ್ ಇದೆ. ಅವನು ಜನ್ಮ ತಂದೆಗೆ ಹುಟ್ಟಿದ್ರೆ ಹೇಳ್ತಾನೆ ನಾನು ಹಿಂದೂ ಅಂತ ಹೇಳ್ತಾನೆ. ಇವಾಗ ಇನ್ನೊಬ್ಬ ಮುಸ್ಲಿಂ ಅವನು ಆ ತಂದೆಗೆ ಹುಟ್ಟಿದ್ದಾನೆ ಅವನು ಮುಸ್ಲಿಂ ಅಂತ ಹೇಳ್ತಾನೆ. ಅದೇ ತರ ಇವಾಗ ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಆಗ್ತಾ ಇದೆ. ಯಾರು ಕ್ರಿಶ್ಚಿಯನ್ ಅವನ ತಂದೆ ಕ್ರಿಶ್ಚಿಯನ್ ಆದ್ರೆ ಮಗ ಕೂಡ ಕ್ರಿಶ್ಚಿಯನ್ ಆಗಿ ಹುಟ್ಟಿದ್ರೆ ಅವನು ಕೂಡ ಒಂದು ಸ್ಟ್ಯಾಂಪ್ ತಗೊಳ್ತಾನೆ, ನಾನು ಕ್ರಿಶ್ಚಿಯನ್ ಅಂತ ಹೇಳ್ತಾನೆ. ಸೊ ಅವನು ಸ್ಟ್ಯಾಂಪ್ ತಗೊಂಡ್ರೆ ಕೂಡಲೇ ಅವನು ಕ್ರಿಶ್ಚಿಯನ್ ಆಗ್ತಾನಾ? ಕ್ರಿಶ್ಚಿಯನ್ ಆಗುದಿಲ್ಲ. ಲೋಕದ ರೀತಿಯಲ್ಲಿ ಲೋಕಕ್ಕೆ ಕಾಣ್ತದೆ. ಹಿಂದೂಗಳು ನೋಡಿ ಹೇಳ್ತಾರೆ ಓ ಇವನು ಕ್ರಿಶ್ಚಿಯನ್ ಅಪ್ಪ, ಮುಸ್ಲಿಮರು ಹೇಳ್ತಾರೆ ಓ ಇವನು ಕ್ರಿಶ್ಚಿಯನ್ ಅಪ್ಪ. ಕ್ರಿಶ್ಚಿಯನ್ ಅಂದ್ರೆ ಏನು? ಕ್ರಿಶ್ಚಿಯನ್ ಅಂದ್ರೆ ಯಾರು ಕ್ರಿಸ್ತನನ್ನು ಅನುಸರಿಸಿ ನಡೆಯುತ್ತಾರೋ ಅವರೇ ಕ್ರಿಶ್ಚಿಯನ್ಸ್. ಇದು ಬಂದದ ಹೆಸರಿಯಲ್ಲಿ ನಿಮ್ಗೆ ಗೊತ್ತು, ಅಂತ್ಯೋಕ್ಯದಲ್ಲಿ ನೀವು ಅಪೊಸ್ತಲ 11ನೇ ಅಧ್ಯಾಯ ಓದುವಾಗ ಫಸ್ಟಿಗೆ ಅಲ್ಲಿ ಹೆಸರು ಬರುವುದು ಕ್ರೈಸ್ತರು ಅಂತೇಳಿ ಹೆಸರು ಯಾಕೆ ಬಂದಿದ್ದು? ಯಾಕಂದ್ರೆ ಅವರು ಕ್ರಿಸ್ತನ ಬೋಧನೆಗೆ, ಕ್ರಿಸ್ತನ ಅಪೊಸ್ತಲರ ಬೋಧನೆಗೆ ಒಳಗಾಗಿ ಆ ಜೀವಿತವನ್ನು ಜೀವಿ ಅವರು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ರು. ಅದಕ್ಕೆ ಕ್ರೈಸ್ತರು ಎಂಬ ಹೆಸರು ಬಂತು. ಬಟ್ ಇವತ್ತಿನ ದಿನದಲ್ಲಿ ಅದೇ ಕ್ರೈಸ್ತರು ಇವಾಗ ಒಂದು ಜಾತಿಯಾಗಿ ಧರ್ಮ ಆಗಿ ಲೋಕದಲ್ಲಿ ಇದ್ದಾರೆ. ಧರ್ಮ ಜಾತಿ ಧರ್ಮ ಅಂತ ಹೇಳಿದ್ರೆ ದೇವರಿಂದ ಬಂದ ಧರ್ಮ ಅಲ್ಲ, ಅದು ಟೀಚಿಂಗ್ ಬೇರೆ ಉಂಟು, ಅದು ಒಳ್ಳೆ ಟಾಪಿಕ್ ಅದು. ಬಟ್ ಇಲ್ಲಿ ಜಾತಿ ಧರ್ಮ ಯಾವ್ದು ಅಂತ ಹೇಳಿದ್ರೆ, ನಾನು ರೋಮನ್ ಕ್ಯಾಥಲಿಕ್, ನನ್ನ ತಂದೆ ರೋಮನ್ ಕ್ಯಾಥಲಿಕ್ ಆದ್ರೆ ನಾನು ಕೂಡ ರೋಮನ್ ಕ್ಯಾಥಲಿಕ್, ನಾನು ಇದನ್ನು ಬಿಟ್ಟು ಹೋಗುದೇ ಇಲ್ಲಪ್ಪ, ಇದರಲ್ಲಿ ಇದೇ ದೇವರು ಕೊಟ್ಟಂತ ಧರ್ಮ ನೋಡಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಡಿಸ್ಕಷನ್ಗೆ ಹೋದ್ರೆ ಗೊತ್ತಾಗ್ತದೆ. ನಾನು ಪೆಂತೆಕೋಸ್ತಲ್ಲಿ ಇದ್ರೆ ಓ ಪೆಂತೆಕೋಸ್ತೆ ಕರೆಕ್ಟ್ ಅಪ್ಪ, ನಾನು ಪೆಂತೆಕೋಸ್ತೆ ಏನ್ ಹೇಳ್ತದೆ ಅದೇ ತರ ನಾನು ಮುಂದೆ ಹೋಗ್ತೇನೆ. ಎಲ್ಲಿ ಹೇಳಿದ್ದಾರೆ ಬೈಬಲ್ ಅಲ್ಲಿ? ಪೌಲ ಎಲ್ಲಿ ಬರ್ದಿದ್ದಾನೆ? ನೀನ್ ಪೆಂತೆಕೋಸ್ತಲ್ ಆದ್ರೆ ನೀನ್ ಸ್ವರ್ಗಕ್ಕೆ ಹೋಗ್ತೀಯಾ, ನೀನು ರೋಮನ್ ಕ್ಯಾಥಲಿಕ್ ಆದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ನೀನ್ ನ್ಯೂ ಲೈಫ್, ಮೆಥಡಿಸ್ಟ್ ಅಥವಾ ಇನ್ಯಾವುದು ಬೇರೆ ಬೇರೆ ತುಂಬಾ ಗ್ರೂಪ್ಸ್ ಉಂಟು. 45,000 ಡಿನೋಮಿನೇಷನ್ಸ್ ಇದೆ. ಎಲ್ಲಿ ಹೇಳ್ತದೆ ವಾಕ್ಯ ಹೇಳ್ತದೆ ಇದೇ ಗ್ರೂಪ್ ಅಲ್ಲಿ ಇದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀಯ ಅಂತೇಳಿ? ನನ್ನ ಬೈಬಲ್ ಅಂತ ಹೇಳೋದಿಲ್ಲ. ನಾನು ಅದೇ ನಿಮ್ಗೆ ಒಂದು ವಾಕ್ಯ ತೋರಿಸಿದ್ದೇನೆ ಅಂತ ಹೇಳಿದ್ರೆ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ಮಾತ್ರ ಕ್ರಿಸ್ತನೊಂದಿಗೆ ಒಂದಾಗ್ತಾರೆ. ಕ್ರಿಸ್ತನು ಸೆಕೆಂಡ್ ಟೈಮ್ ಬರುವಾಗ ಯಾರು ದೇವರ ವಾಕ್ಯವನ್ನು ತಮ್ಮ ಜೀವಿತದಲ್ಲಿ ಕೈಕೊಂಡು ನಡೆಯುತ್ತಾರೋ ಅವರು ಮಾತ್ರ ದೇವರ ಜೊತೆ ಒಂದಾಗ್ತಾರೆ. ನಮ್ಮ ಮೇಲೆ ನನ್ನ ಹೆಸರು ಪ್ರಶಾಂತ್ ಕಾರ್ಲೋ ಅಂತೇಳಿ ಇದ್ದ ಕೂಡಲೇ ನಾನು ಸ್ವರ್ಗಕ್ಕೆ ಹೋಗುದಿಲ್ಲ. ನನ್ನಲ್ಲಿ ಆ ಸ್ವರೂಪ ಬರಬೇಕು. ರೋಮನ್ಸ್ 8:29 ಅಲ್ಲಿ ಪೌಲನು ಬರೆಯುತ್ತಾನೆ, ದೇವರು ಯಾರ್ಯಾರನ್ನು ಮೊದಲು ಆರಿಸಿಕೊಂಡನೋ ಅವರನ್ನು ಕರೆದನೋ ಅವರನ್ನೆಲ್ಲ ಯಾಕೆ ಕರೆದದಂತ ಹೇಳಿದ್ರೆ ಆ ಸ್ವರೂಪ್ಯ ಕ್ರಿಸ್ತನ ಸ್ವರೂಪ್ಯವನ್ನು ನಾವು ಧರಿಸಿಕೊಳ್ಳುವುದಕ್ಕೆ ಕರೆದದಂತೇಳಿ ಆತನು ವಿವರಿಸ್ತಾನೆ ಅಲ್ಲಿ. ಸೊ ಅದಕ್ಕೆ ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವುದೇನಂತ ಹೇಳಿದ್ರೆ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಅದರಲ್ಲಿ ಇನ್ನೂ ನಾವು ಒಳಗೊಳಗೆ ಹೋಗಿ ಆ ಆತ್ಮ ಪ್ರೇರಣೆಯಿಂದ ನಡೆಸಿಕೊಳ್ಳುವುದು ಪ್ರಿಯರೇ. ನಮ್ಮ ಮೇಲೆ ನಾನು ಪುನಃ ಹೇಳ್ತೇನೆ, ನಮ್ಮ ಮೇಲೆ ಯಾವುದೇ ಒಂದು ಸ್ಟ್ಯಾಂಪ್ ಇದ್ದ ಕೂಡಲೇ ನಾವು ಕ್ರಿಶ್ಚಿಯನ್ಸ್ ಆಗೋದಿಲ್ಲ. ಇಲ್ಲ ನಾವು ಸ್ವರ್ಗಕ್ಕೂ ಹೋಗ್ತೇವೆ ಅಂತೇಳಿ ಯಾರಾದ್ರೂ ಬೋಧನೆ ಮಾಡಿದ್ರೆ ಅದು ತಪ್ಪು. ನಾವು ಆ ಕೆಟಗರಿಯಲ್ಲಿ ಹೋಗುದೇ ಇಲ್ಲ. ಹೋಗ್ಬೇಕಾದ್ರೆ ನಮ್ಮ ಪರಿಶುದ್ಧವಾದ ಜೀವಿತ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬರಲೇಬೇಕು. ದೇವರು ನಮಗೆ ಆ ಲೋಕದಲ್ಲಿದ್ದ ಪಾಪದಿಂದ ಬಿಡಿಸಿ ತನ್ನ ರಾಜ್ಯಕ್ಕೆ ತಂದಿದ್ದಾನೆ, 100% ರೈಟ್. ಮತ್ತೆ ನಾವು ಇಲ್ಲಿಗೆ ಬಂದ ಮೇಲೆ ಆ ಒಂದು ಸ್ಟ್ಯಾಂಪ್ ಅನ್ನು ತೆಗೆದುಕೊಂಡು ಪುನಃ ಹೋಗಿ ಲೋಕದ ರೀತಿಯಲ್ಲಿ ಜೀವಿತ ನಡೆಸಿದ್ರೆ ನಮಗೆ ಕ್ರಿಸ್ತನ 2ನೇ ಬರೋಣದಲ್ಲಿ ನಾವು ಆತನೊಂದಿಗೆ ಒಂದಾಗುವುದಿಲ್ಲ. ಸೊ ಅದಕ್ಕೆ ನಾನು ಇನ್ನೂ 3 ಪಾಯಿಂಟ್ಸ್ ಗಳನ್ನು ರೆಡಿ ಮಾಡಿದ್ದೆ ಇದರಲ್ಲಿ. ಬಟ್ ಟೈಮ್ ಆಲ್ರೆಡಿ 2:25 ಆಯ್ತು, ಅದಕ್ಕೆ ನಾನು ಅದನ್ನು ಕಂಟಿನ್ಯೂ ಮಾಡಲ್ಲ. ನಾವೇನು ಓದಿದೆವು ಗಲಾತ್ಯ 5:16. ಪುನೊಮ್ಮೆ ನಾನು ವಾಕ್ಯವನ್ನು ತಗೊಳ್ತೀನಿ ನೋಡಿ. ಇಲ್ಲಿ ಪೌಲ ಹೇಳ್ತಾನೆ, ನಾನು ಹೇಳುವುದೇನೆಂದರೆ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವುದು ಅಂತ ಹೇಳಿದ್ರೆ ದೇವರ ವಾಕ್ಯ ಮತ್ತೆ ದೇವರ ಚಿತ್ತ, ದೇವರ ಇಚ್ಛೆ, ಇದನ್ನು ನಮ್ಮ ಜೀವಿತದಲ್ಲಿ ಅರಿತು ನಾವು ವಾಕ್ಯಾಧಾರಿತವಾಗಿ ಜೀವಿತವನ್ನು ಜೀವಿಸಲು ಪ್ರಾರಂಭಿಸುವುದು, ಅದನ್ನೇ ಅನುಸರಿಸಿ ನಡೆಸಿಕೊಳ್ಳುವುದು. ಆಗ ನಾವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೆ ನೆರವೇರಿಸುವುದಿಲ್ಲ. ಅಂದ್ರೆ ಶರೀರ ಭಾವ ಮತ್ತೆ ಈ ದೇವರ ಆತ್ಮನ ಕಾರ್ಯಗಳೇನಿದೆ ಅದು ಎರಡು ಒಂದಕ್ಕೊಂದು ಹೋರಾಡ್ತವೆ. ನಾವು ಶರೀರದಲ್ಲಿ ನಾವು ಥಿಂಕ್ ಮಾಡ್ತೇವೆ ಇದನ್ನೇ ಮಾಡ್ಬೇಕು ನಮ್ಗೆ ಅಂತೇಳಿ, ಬಟ್ ಆತ್ಮಿಕದಲ್ಲಿ ದೇವರ ವಾಕ್ಯ ಓದುವಾಗ ನಮ್ಗೆ ಎಚ್ಚರಿಕೆ ಸಿಗ್ತದೆ ಒಳಗಿಂದ, ಅದನ್ನು ಮಾಡಬೇಡಿ, ಅದು ದೇವರ ಇಚ್ಛೆ ಅಲ್ಲ ಅಂತೇಳಿ ದೇವರೇ ನಮಗೆ ವಾರ್ನಿಂಗ್ ಕೊಡ್ತಾರೆ. ನಾವು ಆ ಸ್ವರವನ್ನು ನಮ್ಗೆ ಏನು ಒಳಗಿಂದ ನಮ್ಗೆ ಎಚ್ಚರಿಕೆ ಬರ್ತದಲ್ಲ, ಆ ಸ್ವರವನ್ನು ಕೇಳಿ ನಾವು ಈ ನಮ್ಮ ಶರೀರದ ಕರ್ಮಗಳನ್ನು ಒಂದೊಂದಾಗಿ ದೂರ ಮಾಡ್ತಾ ಹೋದ್ರೆ ಖಂಡಿತವಾಗಿ ಆ ಸ್ವರೂಪ್ಯ ಕ್ರಿಸ್ತನ ಸ್ವರೂಪ್ಯ ನಮ್ಮಲ್ಲಿ ಬರ್ತದೆ. ಆ ಸ್ವರೂಪ್ಯನೇ ಎಟರ್ನಿಟಿಯಲ್ಲಿ ದೇವರ ಜೊತೆ ನಮ್ಮಲ್ಲಿ ಒಂದಾಗ್ಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಶೇರ್ ಮಾಡುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ. ಇವತ್ತಿನ ವಾಕ್ಯದ
ಈ ಎಲ್ಲ ಘನ ಮಾನ ಮಹಿಮೆಯನ್ನು ನಾನು ನಮ್ಮ ಕರ್ತನ ಒಡೆಯನು ರಕ್ಷಕನೂ ಆದ ಯೇಸು ಕ್ರಿಸ್ತನಿಗೆ ಸಲ್ಲಿಸ್ತೇನೆ. ಮತ್ತೆ ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಏನು ವಾಕ್ಯ ಓದ್ತೀರಿ ನೀವು ಆ ವಾಕ್ಯದಲ್ಲಿ ನೆಲೆಗೊಳ್ಳಲಿಕ್ಕೆ ಪ್ರಾರಂಭಿಸಿ, ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭಿಸಿ. ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನು ದೇವರು ಆ ಲೆವೆಲ್ಗೆ ಲೀಡ್ ಮಾಡುವನಾಗಿದ್ದೇನೆ. ಸ್ತೋತ್ರ, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.